ಪರ್ಫೆಕ್ಟ್ ಆಗಿ ಆಯಾ ಜಾಗದಿಂದ ಉತ್ಪತ್ತಿ ಆಗುತ್ತೆ ಅಂತ. ABC ತಗೊಳ್ಳಿ, ಏನು ಕೂಡ ಪರ್ಫೆಕ್ಟ್ನೆಸ್ ಒಂದು ಇಲ್ಲ. ಭಾಷೆ ಬೆಳೆದಿದೆ, ಇಡೀ ಪ್ರಪಂಚದಾದ್ಯಂತ ಬಂದಿದೆ, ಅದು ಸರಿ. ನಾನು ಲಂಡನ್ ಹೋಗಿ ಪಕ್ಕದಲ್ಲೇ ಫ್ರಾನ್ಸಿಗೆ ಹೋದೆ, ಒಬ್ಬರಿಗೂ ಇಂಗ್ಲೀಷ್ ಬರೋದಿಲ್ಲ, ಎಲ್ಲ ನಮ್ಗೆ ಇಂಗ್ಲೀಷೇ ಬೇಕು ಸೈನ್ಸಿಗೆಲ್ಲ. ಇವತ್ತು ಇಡೀ ಪ್ರಪಂಚವನ್ನು ನಮ್ಮನ್ನು 400 ವರ್ಷ ಆಡಿದ್ದರಿಂದ ಹೊಟ್ಟೆಯಲ್ಲಿರುವಂಥ ಮಗುವಿಗೆ ಇಂಗ್ಲೀಷ್ ಬಂದಿರೋದ್ರಿಂದ ಹೇಳ್ಬೋದು. ಆದರೆ ನಿಜವಾಗಿ ತೆಗೆದುಕೊಂಡ್ರೆ ಜರ್ಮನಿಗೆ ಹೋಗಿದ್ದೆ, ಜರ್ಮನಿಯ ಯೂನಿವರ್ಸಿಟಿಯಲ್ಲಿ ಒಂದು ಸಣ್ಣ ಉಪನ್ಯಾಸ ಇತ್ತು ವೇದಗಳ ಮೇಲೆ, ಅಲ್ಲೂ ಅಷ್ಟೇ ಯಾರಿಗೂ ಇಂಗ್ಲೀಷ್ ಏನು ಬೇಕಾಗಿಲ್ಲ. ಹಾಗೆ ನಮ್ಮ ದೇಶದಲ್ಲಿ ವರಾಹಮೀರ, ಭಾಸ್ಕರಾಚಾರ್ಯ, ಏನು ಒಬ್ಬೊಬ್ರು ಲಲಿತಾ ಮುಂದಾಗಿ ಲೀಲಾವತಿ ಅನ್ನುವಂಥ ಮ್ಯಾಥಮೆಟಿಕ್ಸು, ಟೆಲಿಸ್ಕೋಪು ಏನು ಸಾಧನೆವಿಲ್ಲದೇನೆಯೇ ಇಲ್ಲಿ ಕುಳಿತುಕೊಂಡ್ಬಿಟ್ಟು ಜ್ಯೇಷ್ಠ ಸ್ಟಾರ್ ಹೆಸರು ಕೇಳಿ ಎಷ್ಟು ದೊಡ್ಡದು ಅಂತ, ಸೂರ್ಯನಿಗೆ 10ರಷ್ಟು ದೊಡ್ಡದಂತೆ, ಇನ್ನೂ ಜಾಸ್ತಿ ದೊಡ್ಡದಂತೆ. ಆ ಜ್ಯೇಷ್ಠ ಸ್ಟಾರಿಂದ ಭೂಮಿಗೆ ಬೆಳಕು ಬರೋದಕ್ಕೆ 37 ವರ್ಷ ಬೇಕು. ಇಮ್ಯಾಜಿನ್ 37 ಲೈಟ್ ಇಯರ್ಸ್ ಆಗೋದಾದ್ರೆ, ನಮ್ಮ ಪೂರ್ವಿಕರು ಅದನ್ನು ಜ್ಯೇಷ್ಠ ಅಂತ ಕರೆಯೋದಾದ್ರೆ 27 ಸ್ಟಾರ್ಸ್ ಇದೆ, ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ ಅಂತ ಮುಂದಾಗಿ. ಆ ಜ್ಯೇಷ್ಠ ಸ್ಟಾರ್ ಇಂದ ಬರೋದಾದ್ರೆ ನಮ್ಮ ಪೂರ್ವಿಕರು ಎಷ್ಟು ಮಟ್ಟಿಗೆ ಕಲ್ತಿದ್ರು ಅದೆಲ್ಲೂ ಕೂಡ ಗೊತ್ತಾಗತ್ತೆ ಇದರಿಂದ. COULD ಅಂತೀವಿ. ಇಬ್ಬರು ಅಮೆರಿಕನ್ ಸೈಂಟಿಸ್ಟ್ ಪೂನಾ ಬಂದರು, ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಅಲ್ಲಿ ಬಂದ್ಬಿಟ್ಟು ಸಂಸ್ಕೃತ ಪಾಣಿ ಗ್ರಾಮರ್ ಪೂರ್ತಿ 2 ವರ್ಷ 3 ವರ್ಷ ಕಲಿತು ಆಮೇಲೆ ಹೇಳ್ತಾರೆ ಸಂಸ್ಕೃತ ದಿ ಬೆಸ್ಟ್ ಲ್ಯಾಂಗ್ವೇಜ್ ಫಾರ್ ಕಂಪ್ಯೂಟರ್ಸ್ ಅಂತ. ಇಡೀ ಪ್ರಪಂಚದಲ್ಲಿ ಸಂಸ್ಕೃತದಷ್ಟು ಒಳ್ಳೆಯ ಲ್ಯಾಂಗ್ವೇಜ್ ಕಂಪ್ಯೂಟರ್ಗೆ ಇಲ್ಲಿ ಬೇರೆ ಯಾವ ಭಾಷೆಯೂ ಕೂಡ ಇಲ್ಲ ಅಂತ. ಯಾಕೆ ಅದರಲ್ಲಿ ಅನೇಕ ನ್ಯೂನತೆ ಇದೆ. ಸಂಸ್ಕೃತದಲ್ಲಿ ಒಂದೇ ಒಂದು ಅಕ್ಷರಕ್ಕೂ ಕೂಡ ಅರ್ಧ ಅಕ್ಷರ ಲಾಭೇನ ಪುತ್ರೋತ್ಸವಂ ಮನ್ಯಂತೆ ವೈಯಾಕರಣ ಅಂತ ಪಾಣಿನಿ, ಪತಂಜಲಿ ಇವರೆಲ್ಲರೂ ಕೂಡ 1,00,000 ವ್ಯತ್ಯಾಸ ಸಂತೋಷ ಕೊಡ್ತಾ ಇದ್ದಾರೆ. ಅಷ್ಟು ಸೇವ್ ಮಾಡ್ಕೊಂಡ್ಬಿಟ್ರೆ ಚಿಕ್ಕ ಚಿಕ್ಕ ಸೂತ್ರಗಳು ಎಲ್ಲ ಮಿನಿ 1 ಅಕ್ಷರ 2 ಅಕ್ಷರ 3 ಅಕ್ಷರದ ಸೂತ್ರ ಅಫಾರಿಸಮ್ ಆ ರೀತಿ ಮಾಡಿ ಇಂತಹ ಒಂದು ಗ್ರಾಮರ್ ನಮ್ಗೆ ಕೊಟ್ಟಿದ್ದಾರೆ. ಅವರು BUT ಬುಟ್ ಅಂತೀವ, BUT ಬಟ್ ಅಂತೀವಿ, BUT ಬುಟ್ ಅಂತೀವಿ. ಕಂಪ್ಯೂಟರ್ ಹೇಗೆ ಒಪ್ಕೊಳ್ಳುತ್ತೆ? ಏನೋ ನಿಯಮ ಬೇಕಲ್ಲ. ಒಂದ್ಸಲ ಹೇಳಿದ ಫೀಡ್ ಮಾಡಿದ ಮೇಲೆ ಯಾವುದಕ್ಕೆ ಆಗಲಿ ಒಂದು ಫೀಡ್ ಮಾಡಿದ ಮೇಲೆ CUT ಕಟ್ ಅಂತೀವಿ, ಅದು ಕಂಪ್ಯೂಟರ್ ಒಪ್ಕೊಳ್ಳೋದಿಲ್ಲ. ಸಂಸ್ಕೃತ ಹಾಗಲ್ಲ. ನೀವು ಏನ್ ಪ್ರಪಂಚದ ಸೌಂಡ್ ಇದೆ, ಒಂದು ಪಕ್ಷಿ ಕೂಗೋದಿಂದ ಹಿಡಿದುಬಿಟ್ಟು ಏನ್ ಶಬ್ದವಾದರೂ ಕೂಡ ಎಲ್ಲ ತರಂಗವನ್ನು ಕೂಡ ಸಂಸ್ಕೃತ ತರಬಹುದು. ಆದ್ದರಿಂದ ನಾವು ಹೇಳ್ತೀವಿ ಭಾಷಾ ಸುಮುಖ್ಯ ಮಧುರ ದಿವ್ಯ ಈರ್ವಾಣ ಭಾರತಿ ತಸ್ಮಾತ್ ಹಿ ಕಾವ್ಯಂ ಮಧುರಂ ತಸ್ಮಾತ್ ಸುಭಾಷಿತಂ. ಭಾಷೆಗಳ ಪೈಕಿ ಎಷ್ಟು ಭಾಷೆ ಪ್ರಪಂಚದಲ್ಲಿದೆ, ಏನು ಎಷ್ಟೋ ನಮ್ಮ ದೇಶದಲ್ಲಿಯೇ ಅನೇಕ ಭಾಷೆಗಳಿಗೆ ಲಿಪಿನೇ ಇಲ್ಲ. ಆದರೆ ಮೇಜರನ್ನಾಗಿ 14 ಭಾಷೆಯನ್ನು ಕಂಡುಕೊಂಡಿದ್ದೀವಿ. ಆ ಭಾಷೆಯಲ್ಲಿ ಎಲ್ಲರಿಗಿಂತ ಮುಖ್ಯವಾಗಿರುವಂತಹ ಭಾಷೆ ಸಂಸ್ಕೃತ. ಭಾಷಾ ಸುಮುಖ್ಯ ಅಮಾಂಗ್ ಲ್ಯಾಂಗ್ವೇಜ್ ಸಂಸ್ಕೃತ ಇದೆಯಲ್ಲ, ಬಹಳ ಮುಖ್ಯವಾಗಿರುವಂತಹದ್ದು. ಈ ರೀತಿಯಾಗಿ KNIFE ಯಾರಾದ್ರೂ ಕೂಡ ಕ್ರೈ ಅಂತಾರೆ. ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ ನಾವು ಕಲ್ತಿರ್ಬೋದು, ಅವ್ರು ಗಂಟು ಮಾಡಿಸಿ ಲೋಯರ್ ಸ್ಟ್ಯಾಂಡರ್ಡ್ನಲ್ಲಿ ಹೀಗೆ ಹೇಳಿ ವಿಚಾರ ಮಾಡುವಂತ. ಆದರೆ ಸಹಜವಾಗಿ ಒಂದು ಒಪ್ಕೊಳ್ಳೋದಾದ್ರೆ ಕಂಪ್ಯೂಟರ್ ಅದನ್ನು ಒಪ್ಕೊಳ್ಳೋದಿಲ್ಲ. ಈ ರೀತಿ ಕೈ ಯಾಕೆ ಸೈಲೆಂಟ್ ಆಗಬೇಕು ಗೊತ್ತಾಗೋದಿಲ್ಲ. ಆದರೆ ಸಂಸ್ಕೃತ ಹಾಗೆ ನೀವೇನೇ ತಗೊಳ್ಳಿ, ಯಾವುದೇ ರೂಟ್ ತಗೊಳ್ಳಿ, ತಕ್ಷಣ ರೂಪವನ್ನು ಕೊಡುತ್ತೆ. ರಾಮ ಅಂತ ಒಂದು ಸೌಂಡ್. ಏನು ರಾಮ ಅಂದ್ರೆ ರಮ್ ಧಾತು ಅಂತ. ರಮಯತೀತಿ ರಾಮ, ಎಲ್ಲರನ್ನೂ ಸಂತೋಷಪಡಿಸ್ತಾನೆ ಅಂತ ರಾಮ. ಕೃಷ್ಣ ಕರ್ಷತಿ ಆಕರ್ಷತೀತಿ ಕೃಷ್ಣ, ತನ್ನ ಕಡೆ ಎಲ್ಲರನ್ನೂ ಅಟ್ರಾಕ್ಟ್ ಮಾಡ್ತಾನೆ ಅಂತ ಕೃಷ್ಣ. ಕೃಷ್ಣ ಸೌಂಡ್ ಇದೆಯಲ್ಲ ಅದು ಅಟ್ರಾಕ್ಟ್ ಅಂತ ಅರ್ಥ. ಶಂ ಕರೋತೀತಿ ಶಂಕರ, ಶಂ ಶಾಂತಿಯನ್ನು ಎಲ್ಲರಿಗೂ ಯಾರು ಕೊಡ್ತಾನೆಯೋ ಅವನನ್ನು ಶಂಕರ ಅಂತ ಕರಿತೀವಿ. ಶಕುಂತಲ ಲೇಡಿ ಹೆಸರು. ಏನು ಶಕುಂತಲ ಅಂದ್ರೆ ಕಣ್ಣು ಮನುಷ್ಯಗಳು ಮಾಲಿನಿ ನದಿ ತೀರದಲ್ಲಿ ಹೋಗ್ತಾ ಇದ್ದಾರೆ. ವಿಶ್ವಾಮಿತ್ರ ಮೇನಕೆ ಒಂದು ಪುಟ್ಟ ಮಗುವನ್ನು ಅಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಸುತ್ತಮುತ್ತ ಎಲ್ಲ ಪಕ್ಷಿಗಳು ಕೂಡ ಬಂದ್ಬಿಟ್ಟು ಶಕುಂತ ಅಂದ್ರೆ ಪಿಕಾಕ್ ಎಲ್ಲ ಬಂದು ಆ ಪುಟಾಣಿ ಮಗುವಿಗೆ ಪ್ರಮೋದನೆ ಆ ರಸವನ್ನು ಉಣ್ಣಿಸ್ತಾ ಇವೆ. ಆ ಮಗುವಿಗೆ ಏನೋ ಆಹಾರ ಕೊಡಬೇಕು. ಏನು ಈ ತರ ಒಂದು ಮಗು ಇದೆ, ಇದಕ್ಕೆ ಎಲ್ಲ ನವಿಲಿಗೆಲ್ಲ ಒಂದು ಆಹಾರ ಕೊಡ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅವಳಿಗೆ ಶಕುಂತಲ ಅಂತ. ಏನು ಶಕುಂತಗಿ, ನವಿಲುಗಳಿಂದ ಲಾತ ಪ್ರೊಟೆಕ್ಟೆಡ್. ದಿಸ್ ಬೇಬಿ ಇಟ್ ಹ್ಯಾಸ್ ಬೀನ್ ಪ್ರೊಟೆಕ್ಟೆಡ್ ಬೈ ಶಕುಂತ, ಅದನ್ನ ಶಕುಂತಲ ಅಂತ. ಪ್ರಿಯಂ ವದತೀತಿ ಪ್ರಿಯಂ ವದ, ಯಾವ ಪ್ರಿಯವಾಗಿ ಮಾತಾಡ್ತಾಳೆ ಅವಳಿಗೆ ಪ್ರಿಯಂ ವದ ಅಂತ ಹೇಳ್ತಾರೆ.
ನ ಅಸೂಯತಿ ಅನಸೂಯ, ಯಾರಿಗೆ ಅಸೂಯನೇ ಇಲ್ವೋ ಅವಳನ್ನು ಅನಸೂಯ. ಹೀಗೆ ಸಂಸ್ಕೃತ ನೀವು ಯಾವುದೇ ಶಬ್ದ ತೆಗೆದುಕೊಂಡ್ರು ಕೂಡ ಅದರ ರೂಟ್ ಎಟಿಮಾಲಜಿಯಿಂದ ಅದು ಉತ್ಪತ್ತಿ ಆಗಿರುತ್ತೆ. ದೇವ ಅಂದ್ರೆ ಏನಂತ? ಕಿವುದೆ ಕಾಂತಿ ಅಂತ. ಯಾರು ಕಾಂತಿಯಿಂದ ಪ್ರಪಂಚಕ್ಕೆ ಕೊಡ್ತಾರೆಯೋ ಅವರು ದೇವ ದೇವ ಅಂತ ಕರಿತೀವಿ. ಹೀಗೆ ಪ್ರತಿಯೊಂದು ಶಬ್ದವು ಸಂಸ್ಕೃತದಲ್ಲಿ ಈ ತರ ರೂಟಿನಿಂದ ಬಿಡುಗಡೆ ಆಗೋದ್ರಿಂದ ಅದು ತುಂಬಾ ಶ್ರೇಷ್ಠ. ಅವರನ್ನು ಉಪನ್ಯಾಸ ಮಾಡ್ತಾ ಇದ್ರು, ಸಂಸ್ಕೃತ ಶಬ್ದಗಳಿಗೂ ಸಂಸ್ಕೃತ ರೂಟುಗಳಿಗೂ ನಮ್ಮ ಬ್ರೈನ್ಗೂ ಲಿಂಕ್ ಇದೆ ಅಂತ. ಪ್ರತಿಯೊಂದು ರೂಟಿಗೂ ಕೂಡ ಮೂಲದಲ್ಲಿ ಬ್ರೈನ್ ಅಲ್ಲಿ ಲಿಂಕ್ ಇದೆ, ಅಂತ ಅದ್ಭುತವಾದಂತಹ ಭಾಷೆ ಇದು ಅಂತ ಹೇಳ್ತಾ ಇದ್ರು. ಆ ರೀತಿಯಾಗಿ ನಾನು ಅವರಿಗೆಲ್ಲ 10 ದಿನದ ಕ್ಲಾಸ್ ತಗೊಳ್ತಾ ಇದ್ದೆ. ಸಂಸ್ಕೃತವನ್ನು ಹೇಗೆ ಪ್ರಚಾರ ಮಾಡೋದು, 10 ಡೇ ಸಂಸ್ಕೃತ ಅಂತ, ಸ್ಪೋಕನ್ ಸಂಸ್ಕೃತ ಅಂತ. ಪ್ರಪಂಚದ ಯಾವ ಭಾಷೆಯನ್ನು 10 ದಿನದಲ್ಲಿ ಕಲಿಸೋಕ್ಕಾಗೋದಿಲ್ಲ. ಲರ್ನ್ ಇಂಗ್ಲಿಷ್ ಇನ್ 30 days, ಲರ್ನ್ ತೆಲುಗು ಇನ್ 30 days, ಲರ್ನ್ ಮರಾಠಿ ಇನ್ 30 days ಅಂತ. ಲರ್ನ್ ಸಂಸ್ಕೃತ ಇನ್ 10 days. 10 ದಿನದಲ್ಲಿ ನೀವೆಲ್ಲ ಇದ್ದೀರಿ. 10 ದಿನ ನಾನು 1.5 ಗಂಟೆ ನೀವು ಟೈಮ್ ಕೊಟ್ರೆ 11ನೇ ದಿನ ಯು ಆರ್ ಕೇಪಬಲ್ ಸ್ಪೀಕಿಂಗ್ ಇನ್ ಸಿಂಪಲ್ ಸಂಸ್ಕೃತ. ಅಹಂ ಚಂದ್ರಶೇಖರಃ, ಭವಾನ್ ಕಃ, ತಾವ್ ಯಾರು? ಭವಾನ್ ಕಃ ಹೀಗೆ ಕೇಳ್ತಾ, ಭವತಿ ಕಾ, ನೀವ್ ಯಾರು ಅಂತ. ಮಮ ನಾಮ ಚಂದ್ರಶೇಖರಃ, ಭವತಃ ನಾಮ ಕಿಂ, ತಮ್ಮ ಹೆಸರೇನು? ಈ ತರಹ ಮಾಡ್ತಾ ಅಹಂ ಮತ್ತೂರು ಗ್ರಾಮೇ ವಸಾಮಿ, ಭವಾನ್ ಕುತ್ರ ವಸತಿ, ನೀವೆಲ್ಲಿ ವಾಸ ಮಾಡ್ತೀರಿ? ಅಹಂ ಮಲೇಶ್ವರೇ ವಸಾಮಿ, ಅಹಂ ಬಸವನಗುಡಿ ಮಧ್ಯೆ ವಸಾಮಿ, ಅಹಂ ರಾಜಾಜಿನಗರೇ ವಸಾಮಿ. ಈ ತರ ಸಿಂಪಲ್ ಆಗಿ 200 ಶಬ್ದ ಬಂದ್ಬಿಟ್ರೆ ನಮ್ಗೊಂದು ಭಾಷೆ ಬಂದ ಹಾಗೆ. ಇನ್ನೇನು ಮಾಡ್ಬೇಕಾಗಿಲ್ಲ. ನಮಗೇನು ಹಿಂದಿ ಬರ್ಬೇಕಾ? ಡೆಲ್ಲಿಗೆ ಹೋಗಿ ಹಿಂದಿಯಲ್ಲೇ ಮಾತಾಡ್ತೀನಿ ಅಂತ 30 ದಿನ ಇದೆ, ತರಕಾರಿ ಗಿರ್ಕಾರಿ ಏನು ಸಮಸ್ಯೆ ಹಿಂದಿಲೇ ಮಾತಾಡಿ, ಹಿಂದಿ ಬಂದ್ಬಿಡುತ್ತೆ. ಹಾಗೆಯೇ ಸಂಸ್ಕೃತಕ್ಕೂ ಕೂಡ ಹೀಗೆ. ಆದ್ದರಿಂದ ಭಾಷಾಸು ಮುಖ್ಯ. ಆದ್ದರಿಂದ ಭಾಷೆಗಳಲ್ಲಿ ಅತ್ಯಂತ ಮುಖ್ಯವಾಗಿರುವಂತಹದ್ದು ಸಂಸ್ಕೃತ. ಎಲ್ಲ ಅಕ್ಷರಕ್ಕೂ ಕೂಡ ಈ ತರವೇ ಸೈಂಟಿಫಿಕ್ ಆಗಿ ಬಾಯಿಂದ ಬಂದಿದೆ. 9 ಭಾಗ ಸಂಸ್ಕೃತ ಶಬ್ದಗಳು. ಕನ್ನಡದಲ್ಲಿ 70% ಸಂಸ್ಕೃತ ಶಬ್ದ, ಮಲಯಾಳಂನಲ್ಲಿ 75%, 80%, ಮರಾಠಿ ಯಾವುದೇ ನೀವು ಭಾಷೆ ತಗೊಳ್ಳಿ ಭಾರತದಲ್ಲಿ, ತಮಿಳಲ್ಲಿ 25%, ಬಾಕಿ ಎಲ್ಲ ಭಾಷೆಗಳಲ್ಲೂ ಕೂಡ ಸಂಸ್ಕೃತ ಶಬ್ದ ಭೂಯಿಷ್ಠವಾಗಿದೆ. ಆದ್ದರಿಂದ ನಾವು ಒಂದು ವೇಳೆ ಸಂಸ್ಕೃತ ಶಬ್ದಗಳನ್ನು ಎಲ್ಲ ಕಲಿತು ಬಿಟ್ರೆ ಒಂದು ಸ್ಕೆಲಿಟನ್ ರಿಮೈನ್. ಎಲ್ಲ ಭಾಷೆಗಳು ಕೂಡ ನಮ್ಮ ದೇಶದ ಕನ್ಯಾಕುಮಾರಿನ ಕಾಶ್ಮೀರದವರೆಗೆ ನೀವು ಯಾವುದೇ ಭಾಷೆ ತೆಗೆದುಕೊಳ್ಳಿ, ಅದೇ ಒಂದು ಸಂಸ್ಕೃತ ಶಬ್ದಗಳನ್ನು ಕಿತ್ತುಬಿಡಿ, ನಿಮ್ಗೆ ಉಳಿಯೋದು ಕೇವಲ ಸ್ಕೆಲಿಟನ್ ಮಾತ್ರ. ಅದು ಶಕ್ತಿ ಆತ್ಮ ಇದೆಯಲ್ಲ, ಅದು ಸಂಸ್ಕೃತ ಅಂತ. ಆದ್ದರಿಂದ ಭಾಷಾಸು ಮುಖ್ಯ ಅಂತ ಕರಿತೀವಿ. ಒಬ್ಬರು ಮರಾಠಿ ದೊಡ್ಡ ಸ್ಕಾಲರು, ಮಹಾರಾಷ್ಟ್ರ ಗೌರ್ಮೆಂಟು ಅವರನ್ನು ಹೋಗಿ ಕೇಳುತ್ತೆ, ಹೇಗೆ ಮರಾಠಿಯನ್ನು ಇಂಪ್ರೂವ್ ಮಾಡಬೇಕು? ಅವ್ರು ಮರಾಠಿಯಲ್ಲೂ ತುಂಬ ದೊಡ್ಡ ನಿಷ್ಠಾವಂತರು, ಹಾಗೆ ಸಂಸ್ಕೃತದಲ್ಲೂ ಕೂಡ. ನೀವೇನು ಮಾಡಬೇಡಿ, ಸಂಸ್ಕೃತವನ್ನು 3 ದಿನ, ಮರಾಠಿಯನ್ನು 3 ದಿನ ಇಂಟ್ರಡ್ಯೂಸ್ ಮಾಡಿ, ಎಲ್ಲರೂ ಕೂಡ ತಾನಾಗುತ್ತೆ. 3 ದಿನ ಸಂಸ್ಕೃತವನ್ನು ಇಂಟ್ರಡ್ಯೂಸ್ ಮಾಡಿಬಿಡಿ, ಎಲ್ಲ ಭಾಷೆಯ ಶುದ್ಧವಾಗುತ್ತೆ. ಎಲ್ಲೂ ಕೂಡ ಅಲ್ಪ ಪ್ರಾಣ ಮಹಾಪ್ರಾಣ ಮಿಕ್ಸೆ ಆಗೋದಿಲ್ಲ. ಆದ್ದರಿಂದ ತುಂಬಾ ಶ್ರೇಷ್ಠವಾದದ್ದು. ನೀವು ಏನೂ ಕೂಡ ಸಂಕೋಚ ಪಡ್ಕೊಳ್ಳೋದೇನೆಯೇ ಸಂಸ್ಕೃತವನ್ನು ಇಂಟ್ರಡ್ಯೂಸ್ ಮಾಡಿ. ತಾಯಿ ಸ್ಥಾನದಲ್ಲಿದೆ, ತಾಯಿಗೆ ಎಲ್ಲ ಮಕ್ಕಳು ಕೂಡ ಒಂದೇ, ಭೇದ ಭಾವವೇ ಇಲ್ಲ. ಆದ್ದರಿಂದ ನಾವು ಎಲ್ಲೇ ಹೋಗಿ ಇಟ್ಕೊಂಡು ನೀವು ಹೋಗ್ಬೇಕಾದ್ರೆ ಕನ್ನಡ ಸಾಹಿತ್ಯ ಪರಿಷತ್ ನೋಡಿ, ಎಲ್ಲ ಫೋಟೋಗಳು ನೋಡಿ, ಬೇಂದ್ರೆ ನೋಡಿ, ಡಿ.ವಿ. ಗುಂಡಪ್ಪ ನೋಡಿ, ಕಾರಂತ ನೋಡಿ, ಮಾಸ್ತಿ ನೋಡಿ, ಬಿ.ಸಿ. ನೋಡಿ, ಯಾರು ನೋಡಿದ್ರು ಕೂಡ ಉಭಯ ಭಾಷಾ ವಿಶಾರದವರೆಲ್ಲರೂ ಕೂಡ. ಇವತ್ತು ಒಂದು ವೇಳೆ ನಾವು ಮಂಕುತಿಮ್ಮನ ಕಗ್ಗವನ್ನಾಗಲಿ, ಭಗವದ್ಗೀತಾ, ಗೀತಾ ತಾತ್ಪರ್ಯ ನಿರ್ಣಯವನ್ನಾಗಲಿ, ಬೇರೆ ಯಾವುದನ್ನೇ ಆಗಲಿ ಓದ್ತಾ ಇದ್ರೆ ಅವರೆಲ್ಲರೂ ಎಲ್ಲ ಸಂಸ್ಕೃತ ಪಂಡಿತರು. ಆದ್ದರಿಂದ ಅಂತಹ ಭಾಷೆ, ಕನ್ನಡ ಭಾಷೆ ಅವರ ಬಾಯಿಂದ ಕನ್ನಡವಾಗಿದೆ, ಸುಸಂಸ್ಕೃತವಾಗುವ ಹಾಗೆ ಕನ್ನಡವಾಗಿದೆ ಅವರ ಕಾರಣದಿಂದ. ಆದ್ದರಿಂದ ಇಂತಹ ಸಂದರ್ಭದಲ್ಲಿ ನೀವು ಮರಾಠಿಯನ್ನು ಚೆನ್ನಾಗಿ ಮಾಡೋದಾದ್ರೆ ಸಂಸ್ಕೃತವನ್ನು ಇಂಟ್ರಡ್ಯೂಸ್ ಮಾಡಿ. ಇವತ್ತು ಕನ್ನಡ ಲ್ಯಾಂಗ್ವೇಜ್ ಏನಾಗಿದೆ ಗೊತ್ತಾ ನಿಮ್ಮೆಲ್ಲರಿಗೂ? ಹೈಸ್ಕೂಲ್ ಲೆವೆಲ್, ಮಿಡ್ಲ್ ಸ್ಕೂಲ್ ನೋಡಿ, ಯಾರಿಗೂ ಕೂಡ ಅವರಿಗೆ ಶೀತ ಅಂತಾರೆ, ಮತ್ತೊಂದು ಇಂತಾರೆ, ಬೇರೆ ಬೇರೆ ರೀತಿ ಹೇಳ್ತಾರೆ, ಹೇಳೋಕ್ಕೆ ಆಗುತ್ತಿಲ್ಲ. ಒಂದ್ಸಲ ತಮಿಳು ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರು ಅವರು. ಪುರಂದರದಾಸರ ಒಮ್ಮಾನ ಗೋಧಿಯ ತಂದು ವೈರಾಗ್ಯ ಕಲ್ಲಲ್ಲಿ ಬೀಸಿ ಬಾಯ ಚಪ್ಪರಿಸಿರೋ ಅಂತ ಸುಂದರವಾದಂತಹ ಪುರಂದರದಾಸರ ಹಾಡು. ತಮಿಳಲ್ಲಿ ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರು. ಗಂಟು ಚೆನ್ನಾಗಿದೆ, ರಾಗ ಚೆನ್ನಾಗಿದೆ, ಎಲ್ಲ ಕಲ್ತಿದ್ರು. ಇನ್ನೊಂದು ಸಂಖ್ಯೆ 1 5-6 ವರ್ಷವಾದ ಮೇಲೆ
ಗಾಯನ ಸಮಾಜದಲ್ಲಿ ಬಂದು ಹಾಡ್ತಾ ಇದ್ದಾರೆ. ಅವನಿಗೆ ತಮಿಳಲ್ಲಿ ಕ ಖ ಗ ಘ ङ ಪೂರ್ತಿ ಇಲ್ಲ. ಕ ङ ಚ ಞ ಟ ಣ ತ ನ ಪ ಮ ಮುಂದಿನ ಯಾವ ಅಕ್ಷರಗಳು ಇಲ್ವೇ ಇಲ್ಲ. 20 ಅಕ್ಷರಗಳು. ನಮ್ದಲ್ಲಾದ್ರೆ 48 ಅಕ್ಷರ. ಒಂದು ಪರ್ಫೆಕ್ಟ್. ಅವ್ರೇನ್ ಮಾಡ್ಕೊಂಡಿದ್ರು, ಗೋಧಿ ಜಾಗದಲ್ಲಿ ಗೋ ತಮಿಳಲ್ಲಿ ಇಲ್ಲ, ತಾ ಬಂದ್ಬಿಟ್ಟು ಮೇಲೆ 3 ಬರ್ಕೊಂಡಿದ್ರು. ಕ ಖ ಗ ಅಂತ ಸ್ವಲ್ಪ ಸಂಸ್ಕೃತ ಯಾಕಂದ್ರೆ ಓದ್ಬಿಟ್ಟು ಕಲ್ತಿದ್ರು. ಅವ್ರು ಬಂದು ಹಾಡ್ತಾ ಇದ್ದಾರೆ ಗಾಯನ ಸಮಾಜದಲ್ಲಿ. ಅಮ್ಮನ ಕೋತಿಗೆ ತಂದು ವೈರಾಗ್ಯ ಕೈಯಲ್ಲಿ ಬೀಸಿದಾಗ ಎಲ್ಲರೂ ತುಂಬಾ ನೊಂದುಕೊಳ್ತಾರೆ. ರಾಗ ಚೆನ್ನಾಗಿದೆ, ಎಲ್ಲವೂ ಚೆನ್ನಾಗಿದೆ, ಆದರೆ ಅರ್ಥ ಮಾತ್ರ ಇವರಿಗೆ ಬಹಳ ಮಾನಸಿಕವಾಗಿ ವೇದನೆ ಆಯಿತು. ತುಂಬಾ ನೊಂದುಕೊಂಡ್ರು. ಹಾಗೆ ಈ ರಾಗ ಈಗ ತಮಿಳುನಾಡಿನಲ್ಲಿ ನಾವು ತುಂಬಾ ನಮ್ಮ ಸಾಂಕೇತಿಕ ಭಾಷೆ ತಮಿಳು, ಮಲಯಾಳಂ, ಕನ್ನಡ ಮಿಕ್ಸ್ಚರ್. ಆದರೂ ತಮಿಳು ಭಾಷೆಯನ್ನೇ ನೋಡಿದ್ರೆ ತುಂಬಾ ಚೆನ್ನಾಗಿದೆ, ಒಬ್ಬೊಬ್ಬರು ತುಂಬಾ ಚೆನ್ನಾಗಿದೆ. ಆದರೆ ಅವರು ಇಲ್ಲಿಗೆ ಬಂದ್ಬಿಟ್ಟು ಮಾತಾಡೋದನ್ನು ಕೇಳಕ್ಕಾಗೋದಿಲ್ಲ. ನೀವು ಯಾವುದೇ ಲಗ್ನ ಪತ್ರಿಕೆ ತೆಗೆದುಕೊಳ್ಳಿ, ಯಾವ ನಿಶ್ಚಿತಾರ್ಥ ಆಗೋದೇ, ನಿಶ್ಚಿತಾರ್ಥ ಅಂತ ಇರೋದೇ ಇಲ್ಲ ಅಲ್ಲಿ, ಎಲ್ಲೂ ಅಪಪ್ರಮಿಷವಾಗಿದೆ. ಒಂದ್ಸಲ ಮುತ್ತು ಕೃಷ್ಣ ಚಿಕ್ಕಪ್ಪ ಮಡ್ರಾಸ್ಗೆ ಹೋಗಿದ್ರು. ಅಲ್ಲಿ ತುಂಬಾ ದೊಡ್ಡ ವಿಲಾಸಗಳು. ಅವರಿಗೆ ಡಿ.ವಿ. ಗುಂಡಪ್ಪನವರ ಮೇಲೆ ತುಂಬಾ ಅಭಿಮಾನ, ಪ್ರೀತಿ. ಅವರಾಗ ಕಂಚಿ ಪರಮಾಚಾರ್ಯರ ಮೇಲೆ ಬರೆದಿದ್ರು. ಅವ್ರು ಕೇಳ್ತಾರೆ, ಅವಿ ಕುಂಟಪ್ಪ ಕುಂಟಪ್ಪ ಹೇಗಿದ್ದಾರೆ? ಅವಾಗ ಉಚ್ಚಾರ ಮಾಡಕ್ ಬಂದಿಲ್ಲ. ಗುಂಡಪ್ಪ ಅನ್ನೋದನ್ನ ಕುಂಟಪ್ಪ ಅಂದ್ರೆ ಮಾಡ್ಬಿಟ್ಟಿದ್ದಾರೆ ಅವರು. ಈ ತರ ಎಲ್ಲ ಅಪಭ್ರಂಶವಾಗುತ್ತೆ. ಒಂದು ಭಾಷೆಯನ್ನ ಪೂರ್ಣವಾಗಿ ಚೆನ್ನಾಗಿ ತಿದ್ದುಕೊಳ್ಳದೆ ಇದ್ದಾಗ ಏನ್ ನ್ಯೂನತೆ. ತಮಿಳುನಾಡು ಬರೀ ತಮಿಳು ಮಾತ್ರ ಡಿಸ್ಟ್ರಿಕ್ಟ್ ಆಗುತ್ತೆ ಇವತ್ತು ಇಂಥ ದೊಡ್ಡ ಪ್ರಪಂಚದಲ್ಲಿ. ಎಲ್ಲ ಕಡೆಗೂ ಬರಬೇಕಾಗಿದೆ ಪ್ರಪಂಚದಲ್ಲಿ. ನಾವು ಒಂದೇ ಕಲಿತೀವಿ, ಎಲ್ಲ ಆಗುತ್ತೆ. ಕುಂಭ ಮಂಡುಕ ಉಂಟಾಗತ್ತೆ. ಒಂದು ಬಾವಿ ಪುಟ್ಟ ಕಪ್ಪೆ ಇರುತ್ತೆ, ಅದು ಈ ಕಡೆಯಿಂದ ಅಲ್ಲಿಗೆ ಹಾರತ್ತೆ. 6 ಅಡಿ ಇನ್ನೊಂದರ ಹಾರತ್ತೆ. ಒಂಥರ ದೊಡ್ಡದಾಗಿ ಮಳೆ ಬಂದಾಗ ಒಂದು ಮೀನಲ್ಲಿ ಬಂದ್ಬಿಡುತ್ತೆ. ಮೀನು ಆ ಕಪ್ಪೆ ಮಾತಾಡುತ್ತೆ, ಕಥೆ ಹೇಗೆ ಅಂತ. ಒಂದಲ್ಲ ಹಾರ್ಬಿಟ್ಟು ಆ ಮೀನ್ ಹತ್ರ, ನೀನೆಲ್ಲ ಬಂದಿದೆಯಲ್ಲ, ಇದಿಷ್ಟು ದೊಡ್ಡದಾಗಿದೆ ಅಂದಾಗ ಆ ಮೀನ್ ನಗತ್ತಂತೆ. ಅಯ್ಯೋ, ಇದು ಚಿಕ್ಕದು, ನಮ್ಮ ನದಿಯಲ್ಲಿ, ಗಂಗಾ ನದಿಯಲ್ಲಿ, ಗಂಗಾಲಿ, ಗೋದಾವರಿಯಲ್ಲಿ, ಇದೆಲ್ಲಿ ಅಂತ ನಗತ್ತಂತೆ. ಹಾಗೆ ಲೋಕದಲ್ಲಿ ನಾವೇನು ನೋಡದೇ ಇದ್ದಾಗ ನಮ್ದು ಶ್ರೇಷ್ಠ, ಒಳ್ಳೆಯದು. ಆದರೆ ಯಾವಾಗ ಹೊರ ಪ್ರಪಂಚಕ್ಕೆ ಬರ್ತೀವಿಯೋ ಆಗ ಬೇಕು. ಆದ್ದರಿಂದ ಇಂಥ ಸಂದರ್ಭದಲ್ಲಿ ಸಂಸ್ಕೃತದ ಅವಶ್ಯಕತೆ ಇದೆಯಲ್ಲ, ಎಲ್ಲದನ್ನು ಒಡಂಬಡಿಕೆಯಾಗಿ ಸೇರ್ಕೊಂಡ್ಬಿಟ್ಟು, ಓತಪ್ರೋತವಾಗಿ ಸೇರಿಬಿಟ್ಟು ಎಲ್ಲವನ್ನು ಕೂಡ ನಮ್ಮದನ್ನಾಗಿ ಮಾಡಿಸ್ಕೊಳ್ಳುತ್ತೆ. ಬೇರೆಯವರೆಲ್ಲ ತುಂಬ ಭಾಷಾ ಮೂವದಿಂದ ನನಗೆ ಕನ್ನಡನೇ ಬೇಕು, ನನಗೆ ಇಂಗ್ಲೀಷೇ ಬೇಕು, ನನಗೆ ತಮಿಳೇ ಬೇಕು ಅಂತ ದೂರೀಕರಿಸ್ತಾ ಇದೆ. ದೂರೀಕರಿಸಿದರೆ ನಮಗೆ ಲಾಸ್, ದೊಡ್ಡ ಲಾಸ್. ನಮ್ಮ ಜನರೇಷನ್ಗೆಲ್ಲ, ನಮ್ಮ ಮುಂದಿನ ಜನರೇಷನ್ಗೆ ಬಹಳ ನೊಂದುಕೊಳ್ತಾರೆ. ಈ ಕಾರಣದಿಂದ ದೊಡ್ಡವರೆಲ್ಲ ಯಾರ್ಯಾರು ಮಿನಿಸ್ಟರ್ ಲೆವೆಲ್ ಇದ್ದಾರೆ ಅವರು ಯೋಚನೆ ಮಾಡಬೇಕೇ ಹೊರತು ಕೇವಲ ಅವರನ್ನ ಕೂಗೋದಕ್ಕೆ ಆಗಲಿ, ಗಲಾಟೆ ಮಾಡೋದಕ್ಕೆ ಆಗಲಿ ಮಾಡಿದ್ರೆ ಏನು ಪ್ರಯೋಜನವಾಗುವುದಿಲ್ಲ ಅನ್ನೋದನ್ನ ಮರಾಠಿ ಪ್ರೊಫೆಸರ್ ಹೇಳಿದ ಮೇಲೆ ಮಹಾರಾಷ್ಟ್ರ ಸರ್ಕಾರ ಅವತ್ತಿನ ಕಾಲದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತು. ಆಮೇಲೆ ಬೇರೆ ಏನೇನೋ ಚೇಂಜ್ ಆಗಿದೆ. ಈ ರೀತಿಯಾಗಿ ನಾವು ಸಂಸ್ಕೃತವನ್ನ ತುಂಬಾ ಪರ್ಫೆಕ್ಟ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಏನು ಮುಖ್ಯ ಅಂತ ವೇದಿಕ್ ಮ್ಯಾಥಮೆಟಿಕ್ಸ್. ವೇದದಲ್ಲಿ ಮ್ಯಾಥಮೆಟಿಕ್ಸ್ ಹೇಗೆ? ಕುರಿ ಶಂಕರಾಚಾರ್ಯರು 30 ವರ್ಷದ ಕೆಳಗೆ ಅಮೆರಿಕ ಯೂನಿವರ್ಸಿಟಿ ಪ್ರೊಫೆಸರ್ ಆಗಿ ಆಮೇಲೆ ಸನ್ಯಾಸ ತಗೊಂಡ್ರು. ಅವರು ವೇದಿಕ್ ಮ್ಯಾಥಮೆಟಿಕ್ಸ್ ಮೊಟ್ಟ ಮೊದಲಿಗೆ ಬರೆದಿದ್ದಾರೆ. ಏನು ಅದ್ಭುತವಾಗಿರುವಂತ ವೇದಗಳಲ್ಲಿ ಎಲ್ಲೆಲ್ಲ ಸೂತ್ರ ಬರುತ್ತೆ, ಅದನ್ನು ತಂದುಬಿಟ್ಟು ನೀವು ಎಲ್ಲ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ಸ್ ಇದ್ದೀರಿ, ಇದನ್ನೊಂಥರ ಯೋಚನೆ ಮಾಡಿ ಅಂತ ಕೊಟ್ಟರು. ಪೈಥಾಗರಸ್ ಥಿಯರಮನ್ನ ನಮ್ಮವರು ಏನ್ ಪೈಥಾಗರಸ್ ಕಂಡುಕೊಂಡ ಅದನ್ನ 1000 ವರ್ಷದ ಕೆಳಗೆ ನಮ್ಮವರು ಕೊಟ್ಟಿದ್ದಾರೆ ಪ್ರಪಂಚಕ್ಕೆ. ನಾವು ತಿಳ್ಕೊಳ್ಳೋದೇ ಇಲ್ಲ. ಆ ಸೂತ್ರಗಳೆಲ್ಲ ಬಂದಿದೆ. ಪೈಥಾಗರಸ್ ಏನ್ ಹೇಳಿದ, ಆ ಸ್ಕ್ವೇರ್ ಮೇಲೆ ಇರುವಂತ ಡಬಲ್ 2 ಮೊತ್ತ ಅಂತ ಏನ್ ಹೇಳಿದ ಅದನ್ನ ನಮ್ಮ ಸಂಸ್ಕೃತ ಶ್ಲೋಕದಲ್ಲಿ ಬಂದಿದೆ. ಪೈಥಾಗರಸ್ ಕೊಟ್ಟಿದ್ದಾರೆ. ಪೈ ವ್ಯಾಲ್ಯೂ 7/22 ಅಂತ ಏನಿದೆ, 40 ಡಿಜಿಟ್ ನಾವು ಕಂಡುಕೊಂಡಿದ್ದೀವಿ ನಮ್ಮ ದೇಶದಲ್ಲಿ. ಪೈ ಎಲ್ಲಿಂದ ಬಂದು ಆ ಮೂಲಕ್ಕೆ ಹೋದ್ರೆ, ವೇದಕ್ಕೆ ಹೋದ್ರೆ ಅಷ್ಟೊಂದು ಡಿಜಿಟ್ ನಾವು ಕಂಡುಕೊಂಡಿದ್ದೀವಿ. ಪೈ ವ್ಯಾಲ್ಯೂ ಅನ್ನ 25 ಸ್ಕ್ವೇರ್ ಹೌ ಮಚ್ ಟೈಮ್ ಯು ಟೇಕ್ ಟು ಮಲ್ಟಿಪ್ಲೈ? 25 ಸ್ಕ್ವೇರ್ ಎಷ್ಟು ತಗೊಳ್ತೀರಿ ಗುಣಾಕಾರ ಮಾಡಿದ್ರೆ? 25 × 25 ಮಾಡ್ತೀರಿ. 5 × 5 25, 5 2 10 ಇಂತ ಮಾಡ್ಬಿಟ್ಟು ಮಾಡ್ತೀರಿ. 1 ನಿಮಿಷ ಆಗುತ್ತೆ. ಸಂಸ್ಕೃತದಲ್ಲಿ ವೇದಿಕ್ ಮ್ಯಾಥಮೆಟಿಕ್ಸ್ 1 ಸೆಕೆಂಡ್ ಪೂರ್ವಾಧಿಕೆ ಒಂದು ಸಿಂಪಲ್ ಸೂತ್ರ. 25 ಸ್ಕ್ವೇರ್ ನಲ್ಲಿ 2 ಇದೆಯಲ್ಲ, ಹಿಂದಿನ ಅಕ್ಷರ, ಹಿಂದಿನ ಸಂಖ್ಯೆ, ಅದರ ಮುಂದಿನ ಸಂಖ್ಯೆ ಏನು? 3. ಮಲ್ಟಿಪ್ಲೈ ಮಾಡಿ. 2 × 3 6, 6 25 ಆನ್ಸರ್. 35 ಸ್ಕ್ವೇರ್, 3ಕ್ಕಿಂತ ನೆಕ್ಸ್ಟ್ ನಂಬರ್ ಏನು? 4. 3 4 12 12 25 35 ಸ್ಕ್ವೇರ್. 45 ಸ್ಕ್ವೇರ್, 4 × 5 20 25. ಈ ತರ
ನೀವೇನೋ ಕೊಡಿ, ಇವತ್ತು ಏನು ಪ್ರಪಂಚದಲ್ಲಿ ಏನು ಹುಡುಗರಿಗೆಲ್ಲ ಬೇಕು, ಆದರೆ ನಮ್ಗೆ ಕೊಡದೆ ಸುಮ್ಮನೆ ಅದನ್ನೇ ಕೊಟ್ಬಿಟ್ಟು ಎಷ್ಟೊಂದು ವರ್ಷ ಆ ಮಕ್ಕಳನ್ನ ನಾವೇ ಮೋಸ ಮಾಡೋದು. ಇಷ್ಟೊತ್ತಿಗೆ ಎಷ್ಟು ಜನ ಎಷ್ಟು ಇನ್ಸ್ಟಿಟ್ಯೂಟಲ್ಲಿ ಈಗ ಎಲ್ಲ ಕಡೆ ಕೂಡ ಮೋದಿ ಬಂದ ಮೇಲೆ ಎಲ್ಲ ಇನ್ಸ್ಟಿಟ್ಯೂಟಲ್ಲಿ ವೇದಿಕ್ ಮ್ಯಾಥಮೆಟಿಕ್ಸ್ ಬರ್ತಾ ಇದೆ. ನಾನು ಮೊನ್ನೆ ಮಡ್ರಾಸಿಗೆ IIT ಹೋಗಿದ್ದ, ಮಣಿಯಲ್ಲಿ PhD ಮಾಡ್ತಾ ಇದ್ರು ಅಂತ, ಅಲ್ಲಿ ಟೀಚ್ ಮಾಡ್ತಾ ಇದ್ದಾರೆ ವೇದಿಕ್ ಮ್ಯಾಥಮೆಟಿಕ್ಸ್ ಅನ್ನ. ಬಾಂಬೆ ಟೀಚ್ ಮಾಡ್ತಾ ಇದ್ದಾರೆ, ಖರಗ್ಪುರ ಟೀಚ್ ಮಾಡ್ತಾ ಇದ್ದಾರೆ, ಬೇರೆ ಕಡೆಲ್ಲ. ಹೀಗೆ ನಾವು ಎರಡನ್ನೂ ಕೊಡಿ, ನೀವು ಇವತ್ತು ಪೈಥಾಗೋರಸ್ ಥಿಯರಮನ್ನು ಕೊಡಿ, ನಮ್ಮ ಪೂರ್ವಿಕರು ಏನು ಹೇಳಿದ್ರು ಬಲಿಗಳನ್ನು ಕೊಡಿ, ನೀವು ಇದನ್ನು ಬೈ ವ್ಯಾಲ್ಯೂ ಕೊಡಿ, ನಮ್ಮ ಪೂರ್ವಿಕರು ಏನು ಶ್ಲೋಕ ಕೊಟ್ಟಿದ್ರು ಅಂತ ಅದನ್ನು ಕೊಡಿ, ನೀವು ಎರಡನ್ನೂ ಕೊಡಿ. ಆ ಮಕ್ಕಳು ಏನು ಬೇಕಾದ್ರೂ ಓದ್ಕೊಳ್ಳಿ, ಮುಂದೆ ಏನು ಇಷ್ಟವಾಗುತ್ತೋ ಅದನ್ನು ತಗೊಳ್ಳಿ. ಅದನ್ನು ಬಿಟ್ಬಿಟ್ಟು ನಮ್ಗೆ ಏನು ಕೊಡದೇ ಇದ್ರೆ ನಮ್ಮ ಮಕ್ಕಳಿಗೆ ಅವ್ರು ಹೇಗೆ ಕಲ್ತ್ಕೊಳ್ಬೇಕು. ಹೋಗಿ ನಾವು ಲಂಡನ್ ತರಬೇಕು ಅದನ್ನ. ಲಂಡನ್ಗೆ ಹೋಗಿದ್ದೀನಿ, ಸ್ಕೂಲಲ್ಲಿ ಪಾಣಿನಿ ಗ್ರಾಮ ನಮ್ಗೆ ಏನು ಹೇಳಿದೆ ಅಂತ ಹೇಳ್ಕೊಡ್ತಾ ಇದ್ದಾರೆ. ನಮ್ಗೆ ಆಶ್ಚರ್ಯವಾಗಿದೆ, ಇವು ನಮ್ಮ ದೇಶದಲ್ಲಿ ಇಲ್ಲ, ಅಲ್ಲಿ ಹೇಳ್ಕೊಡ್ತಾ ಇದ್ದಾರಲ್ಲ. ಅಲ್ಲಿ ಪಾಣಿನಿ ಸೂತ್ರ ಹೇಳ್ತಾ ಇದ್ದಾರೆ, ವೇದಿಕ್ ಮ್ಯಾಥಮೆಟಿಕ್ಸ್ ಹೇಳ್ತಾ ಇದ್ದಾರೆ. ಏನು ಈ ಥರ ಸ್ಥಿತಿ ಆಗ್ತದೆ, ತುಂಬ ನೊಂದ್ಕೊಂಡು ಬಂದಿದೆ ಅವತ್ತಿನ ಕಾಲದಲ್ಲಿ. 30 ವರ್ಷಗಳಿಗೆ ಹೋದಾಗ ಅಲ್ಲಿಗೆ, ಅಂದ್ರೆ ಅವತ್ತಿನ ಕಾಲದಲ್ಲಿ ಅವ್ರು ಇಲ್ಲಿಂದ ಕಲ್ತು ಬಿಟ್ಟು ಅಲ್ಲಿ ಹೋಗಿ ಮಾಡಿದಾರಲ್ಲ ಅನ್ನೋ ಭಾವನೆಯಿಂದ ಅವರು ಕೊಡಬೇಕು. ಅವರು ವೇದ ಇಂಡಿಪೆಂಡೆಂಟ್ ಸ್ಕೂಲ್ ಅಂತ ಹೆಸರೋದಕ್ಕೆ, ಅಲ್ಲಿ ಎಲ್ಲರಿಗೂ ಸಂಸ್ಕೃತ ಕಂಪಲ್ಸರಿ, ಈ ರೀತಿ ಮಾಡ್ತಾ ಇದ್ದಾಗ ನಮ್ಮವರು ನೆಹರು ಕಾಲದಲ್ಲಿ ಏನೆಲ್ಲ ಒಳ್ಳೆ ಕೆಲಸ ಮಾಡಿರ್ಬೋದು. ಆದರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಅಲ್ಲಿ ಯಾರ್ಯಾರೋ ಬಂದ್ಬಿಟ್ಟು ಪೂರ್ತಿ ನಮ್ಮ ಎಲ್ಲ ಸಂಸ್ಕೃತಕ್ಕೆ ಒಂದು ಆ್ಯಡ್ ಮಾಡೋದು. ಏನಾದರೂ ಕೂಡ ಹೇಳಿ ಅದನ್ನ ರಿಲಿಜಿಯಸ್ ನೋಡೋದು, ಬೇರೆ ರೀತಿ ನೋಡ್ಬೋದಲ್ಲ ಸಂಸ್ಕೃತವನ್ನ. ಬೇರೆ ಇದನ್ನು ಬಿಟ್ಬಿಡಿ, ಪೌರೋಹಿತ್ಯವನ್ನು ಬಿಟ್ಬಿಡಿ, ಮತ್ತೊಂದು ಬಿಟ್ಬಿಡಿ. ಹಾಗೆ ಪ್ರಪಂಚಕ್ಕೆ ಏನು ಅನುಕೂಲ ಮಾಡಿಕೊಟ್ಟಿದೆ ವೇದಿಕ್ ಮ್ಯಾಥಮೆಟಿಕ್ಸ್ ನೋಡ್ಕೊಡ್ಬೋದಾಗಿತ್ತು, ಅದನ್ನು ಮಾಡಿದ್ರಲ್ಲ ದುಃಖವಾಗುತ್ತೆ. ಆದ್ದರಿಂದ ಇಂತಹ ಅಮೂಲ್ಯವಾಗಿರುವಂತಹ ಅನೇಕ ವಿಚಾರಗಳು ಈ ವೇದಿಕ್ ಮ್ಯಾಥಮೆಟಿಕ್ಸ್ ಬರುತ್ತೆ. ಆದ್ದರಿಂದ ಭಾಷಾಸು ವಂಶ, ಕಂಪ್ಯೂಟರಿಗೆ ಬೆಸ್ಟ್ ಲ್ಯಾಂಗ್ವೇಜು, ಎಲ್ಲ ಭಾಷೆಗಳಲ್ಲೂ ಕೂಡ ಸಂಸ್ಕೃತ ಇದೆ, ಇದರ ವೇದಿಕ್ ಮ್ಯಾಥಮೆಟಿಕ್ಸ್ ಇದೆ. ಆದ್ದರಿಂದ ವೇದಿಕ್ ಈ ಸಂಸ್ಕೃತ ಇದೆಯಲ್ಲ, ಭಾಷಾಸು ಮುಖ್ಯ. ಮಧುರ, ಏನು ಮಧುರತೆ ಇದೆ, ಯಾವ ಭಾಷೆಯಲ್ಲಿ ಮಧುರತೆ ಇಲ್ಲ. ಕುಮಾರವ್ಯಾಸ ನೋಡಿ ಎಷ್ಟು ಚೆನ್ನಾಗಿದೆ, ಒಬ್ಬರು ಗಮನಿಗೆ ಓದ್ತಾರೆ, ಇನ್ನೊಬ್ಬರು ವ್ಯಾಖ್ಯಾನ ಮಾಡ್ತಾರೆ. ಸಾಮಾನ್ಯರಿಗೆ ಕುಮಾರವ್ಯಾಸವನ್ನು ಓದಕ್ಕಾಗೋದಿಲ್ಲ, ಆದರೆ ಸಾಮಾನ್ಯರಿಗೂ ಸಂಸ್ಕೃತವನ್ನು ಓದಕ್ಕಾಗುತ್ತೆ. ಅಧರಂ ಮಧುರಂ ವದನಂ ಮಧುರಂ ಹಸಿತಂ ಮಧುರಂ ಗಮನಂ ಮಧುರಂ ಹೃದಯಂ ಮಧುರಂ ನಯನಂ ಮಧುರಂ ಮಧುರಾಧಿಪತೇರಖಿಲಂ ಮಧುರಂ. ನನಗೆ ABC ಸಂಗೀತ ಗೊತ್ತಿಲ್ಲ, ಬಾಲಮುರಳಿನ ಅಪ್ರಿಷಿಯೇಟ್ ಮಾಡ್ಬೋದು, ಸುಬ್ಬಲಕ್ಷ್ಮಿ ಅಪ್ರಿಷಿಯೇಟ್ ಮಾಡ್ಬೋದು, ಮತ್ತೊಬ್ಬರನ್ನ. ಆದರೆ ಇವರು ಹೇಳ್ತಾರೆ ಆಮೇಲೆ ಮುಂದಕ್ಕೆ ಹಿಂದೂಸ್ತಾನಿ ಅಪ್ರಿಷಿಯೇಟ್ ಮಾಡ್ಬೋದು. ಆದರೆ ಹಾಗಲ್ಲದೇನೆ ಕೇವಲ ಸಾಮಾನ್ಯ ಜನಗಳು ಕೂಡ, ನಮ್ಮಂಥವರು ಕೂಡ ಏನು ಸಂಗೀತದ ಗಂಧವೇ ಇಲ್ಲದೆ ಇದ್ರು ಕೂಡ ಮನೆಯಲ್ಲಿ ಹೇಳಿಕೊಂಡು, ಒಂದು ಪುರಾಣಿ ಮಗು ಬರುತ್ತೆ, ಚಿಕ್ಕ ಮಗು, 1 ವರ್ಷದ ಮಗು, ಆ ಮಗು ಎಲ್ಲವೂ ತುಂಬಾ ಸುಂದರವಾಗುತ್ತೆ. ಆ ಸೌಂಡ್ ಕೇಳ್ಬಿಟ್ಟು ಆ ಮಗು ನಗುತ್ತೆ. ಅಂದ್ರೆ ಎಷ್ಟೊಂದು ಅದರ ಆ ಮಧುರತೆ ಇದೆ ಸಂಸ್ಕೃತ ಲ್ಯಾಂಗ್ವೇಜ್ ಅಲ್ಲಿ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ ನಹಿ ನಹಿ ರಕ್ಷತಿ ಡುಕ್ರಿಂಕರಣೆ. ಏನೋ ಆಗ್ಲಿ ತತ್ವ ಮುಂದೆ ಹೋಗೋಣಂತೆ, ಆದರೆ ಆ ಸೌಂಡ್ ಇದೆಯಲ್ಲ, ಸೌಂಡ್ ಎಲ್ಲರನ್ನೂ ಕೂಡ ಆಕರ್ಷಣೆ ಮಾಡುತ್ತೆ. ಶಂಕರಾಚಾರ್ಯರು ಮಕ್ಕಳನ್ನ ಆಕರ್ಷಣೆ ಮಾಡೋಕ್ಕೋಸ್ಕರವಾಗಿ ಪಂಚಚಾಮರ ಅಂತ ಒಂದು ಮೀಟರ್ ಗಣಪತಿಯ ಸ್ತೋತ್ರ ಎಷ್ಟು ಜನ ಮಾಡಿದ್ದಾರೆ ಅಂತ. ಮುದಾಕರಾತ್ತ ಮೋದಕಂ ಸದಾಪಿ ಮುಕ್ತಿ ಸಾಧಕಂ ಕಲಾಧರಾವತಂ ಸಕಂ ವಿಲಾಸಿ ಲೋಕ ರಕ್ಷಕಂ ಅನಾಯಕೈಕ ನಾಯಕಂ ವಿನಾಶಿತೇವ ದೈತ್ಯಕಂ ನಕಾಶುಭಾಶು ನಾಶಕಂ ನವಾಪಿತಂ ವಿನಾಯಕಂ. ಈ ತರ ಕಂ ಕಂ ಅಂತ ಅನುಪ್ರಾಸವನ್ನು ಬರೆದುಬಿಟ್ಟು ಆ ಮಕ್ಕಳಿಗೆ ಏನು ಬೇಕು ಅವತ್ತಿನ ಕಾಲದಲ್ಲಿ ಎಲ್ಲ ರೀತಿಯ ಗದ್ದೆಯರಿಗೂ ಕೂಡ ಸಂಸ್ಕೃತ ಬರುತ್ತೆ, ಸಂಸ್ಕೃತವನ್ನು ಹೇಳ್ಕೊಡೋಣ, ಒಂದೆಲ್ಲ ಒಂದು ಅದನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಮೇಲೆ ಬರ್ತಾರೆ ಅಂತ. ನೀವು ಹಳ್ಳಿ ಕಡೆ ಹೋಗಿ ಬನ್ನಿ, ದನ ಹಸು ಇದೆಯಲ್ಲ, ಅದು ಗವು ಅದು ಮೇಯಕ್ಕೆ ಹೋಗಿರುತ್ತೆ ದೊಡ್ಡ ದೊಡ್ಡ ಗದ್ದೆ ಹಡಗಳಲ್ಲಿ. ಗಬಗಬ ಅಂತ ಆ ಭತ್ತವನ್ನಾಗಲಿ ಆ ಹುಲ್ಲನ್ನಾಗಲಿ ತಿಂದು ಮನೆಗೆ ಬರುತ್ತೆ. ಬಂದ್ಮೇಲೆ ಬೆಲೆಗೆ ಹಾಕೊಡುತ್ತೆ ತಾನೇ 4 ಸಲ. 4 ಅದಕ್ಕೆ ಹೊಟ್ಟೆ ಇದೆಯಲ್ಲ, ನಮ್ಮ ಹಾಗೆ ಒಂದೇ ಅಲ್ಲ, ಒಂದ್ಸಲ ಮುಟ್ಟಿ ಅದ ಆಗಲ್ಲ, ತಗೊಳುತ್ತೆ, ಪುನಃ ಬಾಯಿಗೆ ತಂದುಬಿಟ್ಟು ಪುನಃ ಜಗದ್ಬಿಟ್ಟು ಅವನ ಕಳಿಸುತ್ತೆ. ಹಾಗೇನೆ ನಾವು ಏನ್ ಮಾಡಬೇಕು ಅಂದ್ರೆ ಆ ತರಹ ತಗೊಳ್ಳೋದು ಮುಂದಕ್ಕೆ ನಮ್ಮ ಜೀವನದಲ್ಲಿ ಯಾವತ್ತಿಗೆ ಅನುಕೂಲವಾಗುತ್ತೋ ಅವತ್ತು ನಾವು ಬಿಡಿಸ್ಕೊಳ್ಬಹುದು. ಈ ಬ್ರೈನ್ ಇದೆಯಲ್ಲ ಎಷ್ಟು ಪವರ್ಫುಲ್ ಅಂದ್ರೆ, ಸಂಸ್ಕೃತ ಸಾಹಿತ್ಯ ಹೇಳುತ್ತೆ ಇದ್ರ ಪವರನ್ನು ನಾವು ಉಪಯೋಗಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ವಿಶ್ವೇಶ್ವರಯ್ಯನಂತಹ ಮಹಾತ್ಮರು 20-25% ಉಪಯೋಗಿಸ್ತಾರೆ, ಐನ್ಸ್ಟೀನ್ ಅಂತ ಉಪಯೋಗಿಸ್ಕೊಳ್ತಾರೆ. ನಮ್ಮಂತವರೆಲ್ಲ 14-15% ಉಪಯೋಗಿಸಿದ್ರು. 75-80% ವೇಸ್ಟ್ ಆಗ್ತಾ ಇದೆ. ಆಗ ಒಂದು ವೇಳೆ ನಾವು ನಾವೆಲ್ಲ ಮಕ್ಕಳನ್ನ ಒಂದಲ್ಲ ಒಂದು ಕಾರಣದಿಂದ ಸಂಸ್ಕೃತ ಕಡೆಗೆ ಪ್ರಚೋದನೆಯನ್ನು ಮಾಡಿದರೆ, ಈ ಸಂಸ್ಕೃತ ನಮ್ಮ ಬಾಯಿಯಲ್ಲಿ ನಿಂತರೆ ಎಷ್ಟು
ನಮ್ಮ ಊರಿಗೆ ಬಂದೆ, ಒಂದೇ ಒಂದು ಸಣ್ಣ ಊರಿನಲ್ಲಿ 60 ಜನ 48 ಗಂಟೆ ಕಾಲ ವೇದ ಮಂತ್ರವನ್ನು ಪುಸ್ತಕ ಇದೆ ಹೇಳ್ತಾರೆ. ನನ್ನನ್ನು ನೀವು ಕೇಳಿದ್ರೆ ಈಗ 12 ಗಂಟೆ ನನಗೆ ಶಕ್ತಿ, ನಾನು ಅಷ್ಟೊಳಗೆ ಬೆಂಗಳೂರಿಗೆ ಬಂದುಬಿಟ್ಟೆ, BSc ಏನೇನೋ ಓದೋದು ಶುರು ಮಾಡಿದೆ. ಆ ರೀತಿಯಾಗಿ ನನ್ನ ಬಾಕಿಲ್ಲ ಕಳೆದೋಯ್ತು. ಈಗ ನಮಸ್ತೆ ರುದ್ರಮನ್ಯಮಕುತೋ ನೈಷಭೇ ನಮಃ, ನಮಸ್ತೆ ಅಸ್ತು ಧನ್ವನೆ ಬಾಹುಭ್ಯಾಮತತೆ ನಮಃ, ಓಂ ತಚ್ಛೈನ್ಯೋ ರಾವಣೀಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ, ಓಂ ಶಂಚ ಮೇ ಮಯಿಶ್ಚ ಮೇ ಪ್ರಿಯಂಚ ಮೇ ಕಾಮಶ್ಚ ಮೇ. ಈ ತರಹ ನೀವು ನಮ್ಮನ್ನು ಕೇಳಿದರೆ 12 ಗಂಟೆ ಕಾಲ ಪುಸ್ತಕ ಇದೆ ಹೇಳೋ ಶಕ್ತಿ ನನಗಿದೆ. ಇನ್ನು 48 ಗಂಟೆ ಕಾಲ ಇದೆ. ಇನ್ನು ಕೆಲವು ಜನ ದ್ವಿವೇದಿ ತ್ರಿವೇದಿ ಅಂತಿದ್ದಾರೆ, ಅದಕ್ಕೆ ಕೇಳಕ್ಕೆ ಪ್ರಯತ್ನ ಎಷ್ಟು ಬರೀ ಕಲಿಯೋದಕ್ಕೆ, ಇನ್ನು ಬಾಕಿದಿರಲಿ ಅದು ವಿವೇಚನೆ ಮಾಡೋದಕ್ಕೆ ಮತ್ತೊಂದಕ್ಕೆ ಬೇಕಾದಷ್ಟು ನಮ್ಮ ಪೂರ್ವಿಕರನ್ನು ಕಂಡ್ರೆ ಒಬ್ಬೊಬ್ಬರು ಅಂತಹ ಮಹಾತ್ಮರು ಆ ರೀತಿಯಾಗಿದ್ದರು. ಇಂತಹದನ್ನು ನಮ್ಮ ವರಾಹ ಮೀರ, ಭಾಸ್ಕರಾಚಾರ್ಯ ಇಂಥವರನ್ನ ನಾವು, ಹಾಗೆಯೇ ಚರಕ, ಸುಶ್ರುತ ಇವರನ್ನೆಲ್ಲ ಕೊಟ್ಟಾಗ ನಮ್ಮ ದೇಶ ಖಂಡಿತವಾಗಿ ಮುಂದಕ್ಕೆ ಬರುತ್ತೆ ಅನ್ನೋದು ನಮ್ಮ ಒಂದು ಭಾವನೆ. ಡಿವಿನಿಟಿ ಇದೆ, ಏನು ಯಾವ ಲ್ಯಾಂಗ್ವೇಜಲ್ಲಿ ಡಿವಿನಿಟಿ ಇಲ್ಲ, ನಮಗೇನು ಅರ್ಥವಾಗೋದಿಲ್ವಾ? ಹೇ ದೇವ ನನ್ನ ಕಾಪಾಡೋದೇ ದೇವ್ರಿಗೆ ಗೊತ್ತಾಗೋದಿಲ್ವಾ? ಓ ಗಾಡ್ ಪ್ರೊಟೆಕ್ಟ್ ಮೀ ಅಂತ ಗೊತ್ತಾಗೋದಿಲ್ವಾ? ಗೊತ್ತಾಗುತ್ತೆ ಸರಿಯೇ, ಆದರೆ ಒಂದು ಭಾಷೆಗೊಂದು ಒಂದು ಸೌಂದರ್ಯ ಇದೆಯಲ್ಲ, ಭಾಷೆಗೆ ಒಂದು ಮಹಾತ್ಮೆ ಇದೆಯಲ್ಲ. ತತ್ಸತ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಈ ವೇವ್ಲೆಂತಲ್ಲೇ ಹೇಳಬೇಕು. ನೀವೇನೇ ಬೇರೆ ವೇವ್ಲೆಂತಲ್ಲಿ ಹೇಳಿದ್ರು ಕೂಡ ಅಟ್ಮಾಸ್ಫಿಯರಲ್ಲಿ ಅದೊಂದು ಶಕ್ತಿಯನ್ನು ಕ್ರಿಯೇಟ್ ಮಾಡೋದಿಲ್ಲ. ಅದೇ ತರಹ ಹೇಗೆ ನಾನು ಫಿಸಿಕ್ಸ್ ಓದ್ತಾ ಇದ್ದೆ, ಯಾವುದೋ ಒಂದು ವೇವ್ಲೆಂತಲ್ಲಿ ಹೋದರೆ ಇಲಿಗಳೆಲ್ಲ ಬಂದು ಬೀಳ್ತಾ ಇದ್ರು, ಯಾವುದೋ ಒಂದು ವೇವ್ಲೆಂತಲ್ಲಿ ಹೋದರೆ ಎಲ್ಲ ನಾವೇನು ಇವತ್ತು ಇದಕ್ಕೋಸ್ಕರವಾಗಿ ಸೊಳ್ಳೆಗೋಸ್ಕರವಾಗಿ ಇಟ್ಕೊಳ್ತೀವಿ, ಆ ಸೌಂಡನ್ನು ಕೇಳಿದ್ರೆ ಆಗೋದಿಲ್ಲ, ಓಡೋಗುತ್ತೆ ಅಂತ. ಹಾಗಿರಬೇಕಾದ್ರೆ ಪ್ರಾಣಿಗಳಿಗೆ ಹೀಗೆ ಆಗ್ಬೇಕಾದ್ರೆ, ಒಂದು ಪ್ರಾಣಿ ಜಿಂಕೆ ಇದೆಯಲ್ಲ, ಸಂಗೀತವನ್ನು ನುಡಿದ್ಬಿಟ್ರೆ ಅದೊಂದು ದೂರ ನಿಂತ್ಬಿಡುತ್ತೆ. ಹಂಟರ್ಸ್ ಏನ್ ಮಾಡ್ತಾರೆ, ಬಾಣ ತಗೊಳ್ತಾರೆ, ಹೊಡೆತಾರೆ, ಸಾಯಿಸ್ಬಿಡ್ತಾರೆ. ಒಂದು ಜಿಂಕೆ ಆ ಸೌಂಡಿಗೆ ಮಾರೋಗಿ ತನ್ನ ಜೀವನವನ್ನು ಕಳ್ಕೊಳ್ಳುತ್ತೆ. ಆದರೆ ಅದೇ ಸೌಂಡು, ಗಾಯತ್ರಿ ಮಂತ್ರದ ಸೌಂಡ್ ಇದೆಯಲ್ಲ, ಪ್ರಪಂಚವನ್ನು ಸೃಷ್ಟಿ ಮಾಡೋ ಶಕ್ತಿ, ಅದ್ಭುತವಾದ ಶಕ್ತಿ ಇದೆ. ತತ್ಸತ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಇಷ್ಟೇ ಗಾಯತ್ರಿ ಮಂತ್ರ. ಈ ಮಂತ್ರಕ್ಕೆ ಮನನಾತ್ ತ್ರಾಯತೆ ಇತಿ ಮಂತ್ರ. ಹೌದು, ಇವರ ಮಂತ್ರ ಹ್ಯಾಸ್ ಬಿನ್ ಡಿರೈವ್ಡ್. ಮನನಾತ್, ಮನನ ಮಾಡೋದ್ರಿಂದ ಯಾವುದು ನಮ್ಮನ್ನು ಇಂಡೈರೆಕ್ಟ್ ಆಗಿ ಬಂದು ಕಾಪಾಡುತ್ತೆಯೋ ಅದಕ್ಕೆ ಮಂತ್ರ. ಗಾಯಂತಂ ತ್ರಾಯತೆ ಇತಿ ಗಾಯತ್ರಿ. ಯಾರು ಗಾಯನ ಮಾಡ್ತಾ ಇದೆಯೋ ಅವನನ್ನು ಬಂದು ಯಾರು ಕಾಪಾಡ್ತಾಳೆಯೋ ಅದಕ್ಕೆ ಗಾಯತ್ರಿ ಅಂತ ಹೆಸರು. ಆದ್ದರಿಂದ ನೀವು ಕನ್ನಡದಲ್ಲಿ ಹೇಳ್ಬೋದು, ನನ್ನ ಬುದ್ಧಿಯನ್ನು ವಿಕಾಸ ಮಾಡುವಂತ. ತತ್ ಸವಿತು ವರೇಣ್ಯಂ ಭರ್ಗಃ ಧೀಮಹಿ. ನಾನು ಆ ಸೂರ್ಯ ಭಗವಂತನ ಶ್ರೇಷ್ಠವಾಗಿರುವಂತಹ ಆ ಕಾಂತಿಯನ್ನ, ಆ ಸ್ಪ್ಲೆಂಡರನ್ನ ನಾನು ಮನಸ್ಸಲ್ಲಿ ಕಾಂಟಂಪ್ಲೇಟ್ ಮಾಡ್ತೀನಿ. ಆ ಮಹಾತ್ಮ ಬಂದು ನನ್ನ ಬುದ್ಧಿಯನ್ನು ವಿಕಾಸ ಮಾಡಲಿ. ಇನ್ನೇನಿಲ್ಲ, ಪ್ರಪಂಚದಲ್ಲಿ ಎಲ್ಲರಿಗಿಂತ ದೊಡ್ಡ ಮಂತ್ರ ಗಾಯತ್ರಿ ಮಂತ್ರ, ಎಲ್ಲರಿಗಿಂತ ಮುಖ್ಯವಾಗಿರುವಂಥದ್ದು ಜ್ಞಾನ. ಆಹಾರ ನಿದ್ರಾ ಭಯ ಮೈಥುನಾನಿ ಸಾಮಾನ್ಯಮೇತತ್ ಪಶುಭಿರ್ನರಾಣ. ನಾವು ತಿಂತೇವೆ, ಪ್ರಾಣಿಗಳು ತಿನ್ನುತ್ತವೆ. ನಿದ್ರೆ, ನಾವು ನಿದ್ದೆ ಮಾಡ್ತೇವೆ, ಅವು ನಿದ್ದೆ ಮಾಡ್ತೇವೆ. ಕ್ಲಾಸಲ್ಲಿ ಅಕಸ್ಮಾತ್ ಯಾವಾಗ ತೂರಿಸ್ತಾ ಇದ್ರೆ, ಹೇ ಮರು ಏನು ಈಗ ತಾನೇ ಮನೆಯಿಂದ ಬಂದಿದ್ದೆ, ಆಗಲೇ ನಿದ್ದೆ ಮಾಡ್ತಾ ಇದೆಯಲ್ಲೋ, ಅವ ಏನೋ ಬೋರ್ಡ ಮಾಡ್ಬಿಟ್ಟು ನಿದ್ದೆ ಮಾಡ್ಬಿಡುತ್ತೆ. ಆದ್ರೆ ಆಹಾರ ನಿದ್ರೆ ನಮಗೂ ಕಾಮನ್ನು, ಪ್ರಾಣಿಗಳಿಗೂ ಕಾಮನ್ನು. ಭಯ, ದೊಡ್ಡ ಪ್ರಾಣಿಯನ್ನು ಕಂಡ್ರೆ ಚಿಕ್ಕ ಪ್ರಾಣಿ ಹೆದರುತ್ತೆ, ದೊಡ್ಡ ಮೀನನ್ನು ಕಂಡ್ರೆ ಚಿಕ್ಕ ಮೀನು ಹೆದರುತ್ತೆ, ದೊಡ್ಡ ಇನ್ನೊಂದು ಸಿಂಹವನ್ನು ಕಂಡ್ರೆ ಆಡು ಜಿಂಕೆ ಎಲ್ಲ ಹೆದರುತ್ತೆ. ಆದ್ದರಿಂದ ಭಯ. ಮೈಥುನಾನಿ ಸಂತತಿ ಪ್ರಕ್ರಿಯೇಷನ್, ಇದು ಕಾಮನ್ ಎಲ್ಲರಿಗೂ ಕೂಡ. ಆದರೆ ಇಷ್ಟರಿಂದ ಮನುಷ್ಯನಿಗೆ ಏನೂ ಇಲ್ಲ. ಆಹಾರ ನಿದ್ರಾ ಭಯ ಮೈಥುನಾನಿ ಸಾಮಾನ್ಯಮೇತತ್ ಪಶುಭಿರ್ನರಾಣ ಜ್ಞಾನಂ ಹಿ ತೇಷಾಂ ಅಧಿಕೋ ವಿಶೇಷ. ಆ ಜ್ಞಾನ ಇದೆಯಲ್ಲ ಅದು ತುಂಬಾ ವಿಶೇಷ, ಅಧಿಕ. ಜ್ಞಾನೇನ ಹೀನ ಪಶುಭಿ ಸಮಾನ. ಯಾರು ಜ್ಞಾನದಿಂದ ವಂಚಿತರಾಗಿದ್ದಾರೆಯೋ ಅವರಿಗೂ ಪಶುಗಳಿಗೂ ವ್ಯತ್ಯಾಸವೇ ಇಲ್ಲ. ಅಂತಹ ಜ್ಞಾನವನ್ನು ಕೊಡದೆ ಗಾಯತ್ರಿ ಮಂತ್ರ, ಅಂತಹ ಜ್ಞಾನವನ್ನು ಕೊಡದೆ ವೇದ ಮಂತ್ರಗಳು. ಪ್ರತಿಯೊಂದು ವೇದ ಮಂತ್ರಗಳು ಕೂಡ ಒಂದಲ್ಲ ಅರ್ಥ ದೂರ ಬೇಕಾದಷ್ಟು ಒಳಗೊಳಗೆ ತಾನೇ ಅರ್ಥ ಸ್ಫುರಿಸುತ್ತೆ. ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಅಂತ 4 ಒಂದು ಸೌಂಡಿಗೆ ಅರ್ಥ ಇರುವಂತಹದ್ದು. ನಾವೆಲ್ಲ ಕೇವಲ ಕೊನೆಯದನ್ನು ಉಪಯೋಗಿಸ್ತಾ ಇದ್ವಿ, ನಮ್ಮ ವ್ಯವಹಾರಕ್ಕೋಸ್ಕರವಾಗಿ, ನಮ್ಮ ಊಟಕ್ಕೋಸ್ಕರವಾಗಿ, ಉಪಚಾರಕ್ಕೋಸ್ಕರವಾಗಿ, ಹೊಟ್ಟೆ ತುಂಬಿಸೋಕ್ಕೋಸ್ಕರವಾಗಿ. ಅದೇ ಹಿಂದ್ಗಡೆಯಲ್ಲಿ ಇನ್ನು 3 ತತ್ವ ಅಡಗಿದೆ. ಅಂತ ತತ್ವಗಳನ್ನೆಲ್ಲ ಅರಬಿಂದೋ ಇಂಥ ಮಹಾತ್ಮರು ಕಂಡುಕೊಂಡು ಕೊಟ್ಟಿದ್ದಾರೆ. ಬೇರೆ
ಮಂತ್ರಗಳಲ್ಲಿ ಇದೆ, ಅದನ್ನು ನಾವೆಲ್ಲರೂ ಕೂಡ ಅದನ್ನು ತಿಳ್ಕೊಳ್ಬೇಕು ಅಂತ. ಅದಕ್ಕೋಸ್ಕರವಾಗಿ ಕೂಡ ಕೆಲವೇ ಮಂತ್ರಗಳನ್ನಾದರೂ ಕೂಡ ನಾವು ಉಚ್ಚಾರ ಮಾಡ್ತಾ ಇದ್ರೆ ಒಂದು ಶಕ್ತಿ ಬಿಡುಗಡೆಯಾಗಿ ನಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ. 24 ನರ್ವ್ ಸಿಸ್ಟಮ್ ಇದೆ, 24 ನರ್ವ್ ಸಿಸ್ಟಮ್ ಮೇಲೆ ಗಾಯತ್ರಿ ಒಂದು ಪ್ರಭಾವ ಬೀರುತ್ತೆ. ಅದು ತಾನಾಗಿ ಪ್ರಚೋದನೆಗೊಂಡ್ಬಿಟ್ಟು ಒಳ್ಳೆಯದಾಗುತ್ತೆ ಅಂತ ಗಾಯತ್ರಿಯ ಮೇಲೆ ಅನೇಕ ದೊಡ್ಡ ದೊಡ್ಡ ಪುಸ್ತಕನೆಲ್ಲ ಬರೆದರೆ ಏನೇನು ಆಗತ್ತೆ ಅಂತ. ಆದ್ದರಿಂದ ಈ ರೀತಿಯಾಗಿ ಡಿವಿನಿಟಿ, ಆ ಡಿವಿನಿಟಿ ವೇದ ಬರ್ತದೆ. ವೇದ ಅಂದ್ರೆ ಜ್ಞಾನ ಅಂತ. ಯಾವುದು ಜ್ಞಾನವನ್ನು ತಿಳಿಸ್ಕೊಡುತ್ತದೆ ವೇದ. ಏನು ವೇದ ಅಂದ್ರೆ ಬೇರೆ ಒಂದು ಅಲ್ಲ. ವೇದ ನೋ ಅಂತ ಟು ಅಂಡರ್ಸ್ಟ್ಯಾಂಡ್ ಅಂತ. ವಾಟ್ ಟು ಅಂಡರ್ಸ್ಟ್ಯಾಂಡ್, ಏನನ್ನು ತಿಳ್ಕೊಳ್ಬೇಕು, ನಾನು ಯಾರೋ, ಯಾವ್ದಕ್ಕೆ ಬಂದೆ, ಸುಮ್ಮನೆ ಊಟ ಮಾಡೋದಷ್ಟೇ ಜೀವನವ ಅಲ್ಲ. ತಿಳ್ಕೊಳ್ಳೋದು ವೇದ ತಿಳಿಸ್ಕೊಡುತ್ತೆ, ಉಪನಿಷತ್ತು ತಿಳಿಸ್ಕೊಡುತ್ತೆ. ಕೋಹಂ ಕಸ್ತ್ವಂ ಕೋಹಂ ಕುತ ಆಯಾತಃ ಕಾಮಿ ಜನನಿ ಕೋಮಿ ತಾತಃ. ಯಾರು ನಾನು, ನನ್ನ ತಂದೆ ಯಾರು, ತಾಯಿ ಯಾರು, ನಾನು ಯಾರಿಗೆ ಈ ಭೂಮಿಗೆ ಬಂದಿದ್ದೀನಿ, ನಾನು ಬೇರೆ ಯಾವ್ದು ಪ್ರಾಣಿಗಳೇ ಆಯ್ತಲ್ಲ, ಏನು ಪ್ರಯೋಜನವಿಲ್ವಲ್ಲ ಅಂತ ಹೇಳ್ಬಿಟ್ಟು ಅದನ್ನ ನಾವು ಉಪನಿಷತ್ತಲ್ಲ ಸತ್ ಉಪ ಸಮೀಪದಲ್ಲಿ ನೀ ಕುಳಿತುಕೊಂಡು ಸತ್ ಒಳ್ಳೆಯ ವಿಚಾರವನ್ನ, ಯಾವುದು ಶಾಶ್ವತ, ಯಾವುದು ಅಶಾಶ್ವತ, ಯಾವುದು ಜರಳು, ಯಾವುದು ಒಳ್ಳೆಯದು ತಿಳ್ಕೋ, ಅದೇ ನಿಜವಾಗಿ ಉಪನಿಷತ್ತು ಅಂತ. ಅದನ್ನು ತಿಳಿಸ್ಕೊಳ್ತೇವೆ. ಅಹಂ ಬ್ರಹ್ಮಾಸ್ಮಿ. ಏನು ಬ್ರಹ್ಮಾಸ್ಮಿ ಮಹತ್ವಕ್ಕೆ ನಾವೇ ಇರುತ್ತೆ, ಬ್ರಹ್ಮ ಅಂತಲ್ಲ, ಒಳಗಿರುವಂತೆ ಜೀವಾತ್ಮ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾ ಇದೆ. ತತ್ವಮಸಿ, ನೀನು ಕೂಡ ತತ್ವಮಸಿ. ಶ್ವೇತಕೇತು, ಶ್ವೇತಕೇತು ನೀನು ಕೂಡ ಅದೇ ತತ್ವ, ಅದೇ ತತ್ವಮಸಿ, ನೀನು ಅದೇ ಆತ್ಮ. ತತ್ವಮಸಿ ಶ್ವೇತಕೇತು ಅಂತ ಬೇರೆಲ್ಲ ಹೋಗ್ಬಿಡುತ್ತೆ ಕಥೆ. ಈ ರೀತಿಯಾಗಿ ಸಂಸ್ಕೃತದಲ್ಲಿ ಇರುವಂತಹ ದಿವ್ಯತೆ ಇದೆಯಲ್ಲ, ಅದು ವೇದದಲ್ಲಿ ಬರುತ್ತೆ. ಅದು ನಮಗೆ ದಿವ್ಯತೆಯನ್ನು ಉಂಟು ಮಾಡುತ್ತೆ. ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ಅದು ಯಾವುದೇ ಮಂತ್ರಗಳಾಗಲಿ ಅವರೆಲ್ಲ ವಿವಾಹ ಅಂತ ಹೇಳಿದ್ರು. ಏನು ವಿವಾಹ, ಬಾಕಿ ಮಂತ್ರ ಇಲ್ಲಿ ಅರ್ಥ ತಪ್ಪಲೆ ಸಪ್ತಪದಿ ಅಂತಿದೆ, ಏನು ಚೆನ್ನಾಗಿದೆ ಅಂತ. ಏಕ ವಿಷಯ, ಗಂಡ ಹೆಂಡತಿ ಕೈ ನದಿ ಬಿಟ್ಟು ಅಗ್ನಿಯ ಮುಂದೆ, ದೊಡ್ಡವರ ಮುಂದೆ 7 ಹೆಜ್ಜೆ ನಡೆಸ್ತಾನೆ. Those who speak 7 words, those who walk 7 steps, they become fast friends in the world. ಪ್ರಪಂಚದಲ್ಲಿ ಇದೊಂದು ಗುಟ್ಟು. ನೀವು ಯಾವುದೇ ಆಗಲಿ ವಿಮಾನದಲ್ಲಿ ಹೋಗ್ತೀರಿ, ಇಬ್ರು ಪಕ್ಕದಲ್ಲಿ ಕೂತ್ಕೊಂಡಿದ್ದೀರಿ, ನೀವಿಬ್ರು ಕೂಡ ನಿಮ್ಮ ಕಾರ್ಡನ್ನು ಹಂಚ್ಕೊಳ್ತೀರಿ, ಮುಂದೆ ಆಮೇಲೆ ದೊಡ್ಡ ಪ್ರೀತಿ ವಿಶ್ವಾಸ ಬೆಳೆಯುತ್ತೆ. ಸುಮ್ಮನೆ ಒಂದು 9 ಗಂಟೆ 10 ಗಂಟೆ ಪ್ರಯಾಣ ಮಾಡಿದ ಮಧ್ಯದಲ್ಲಿ ಸುಮ್ಮನೆ ನೀವು ಯಾರು ಪರಿಚಯ ಮಾಡ್ಕೊಂಡಿದ್ದಕ್ಕೆ ಸ್ನೇಹವಾಗುತ್ತೆ. ಅಗ್ನಿ ಸಾಕ್ಷಿಯಾಗಿ ಆ ಎಲ್ಲ ಮಂತ್ರವತ್ತಾಗಿ ನಾವು ಹೇಳ್ತಾ ಇದ್ರೆ, ಏಕ ವಿಷಯ ವಿಷ್ಣು ಸ್ವಾನ್ವೇತು ದ್ವೇ ಊರ್ಜೆ ತ್ರೀಣಿ ವ್ರತಾಯ ಚತ್ವಾರಿ ಮಾಯುಭವಾಯ ಪಂಚ ಪಶುಭ್ಯ ಷಡ್ಭ್ಯ ಸಪ್ತ ಸಪ್ತಭ್ಯೋ ಗೋತ್ರಾಭ್ಯೋ ವಿಷ್ಣು ಸ್ವಾನ್ವೇತು ಸಖಾ ಸಪ್ತಪದ ಭವ. ನಾನು ನೀನು ಸ್ನೇಹಿತರಾದಿವಿ. ನಾನು ಭೂಮಿ, ನೀನು ಆಕಾಶ. ನಾನು ಸಾಮವೇದ, ನೀನು ಋಗ್ವೇದ. ನಾನು ಮಾತು, ನೀನು ಅರ್ಥ. ಏಹಿ ಸೂನೃತೆ, ಓ ಕಲ್ಚರಲ್ ಲೇಡಿ, ಕಮ್ ಅಂಡ್ ಲಿಟ್ ದಿ ಲ್ಯಾಂಡ್ ಇನ್ ಮೈ ಹೌಸ್. ಎಂಥ ಮಾತು! ಯಾವ ಪ್ರಪಂಚದ ಯಾವುದೇ ಭಾಷೆಯಲ್ಲೂ ಕೂಡ ಇಲ್ಲ. ಏಹಿ ಸೂನೃತೆ, ಎಲೆ ಒಳ್ಳೆಯ ಮಂಗಳಕರಳೆ ನಮ್ಮ ಮನೆಗೆ ಬಂದು ಈ ಬೆಳಕನ್ನು ಬೆಳಗುವಂತ ಮಾತು ಎಲ್ಲಿದೆ ಎಂದು ಅದ್ಭುತವಾಗಿರುವಂತಹದ್ದು. ಇದೆಲ್ಲವೂ ಕೂಡ ವೇದದಲ್ಲಿ ಬರೋದ್ರಿಂದ ನಮ್ಮ ಉಪನಯ ಸಂಸ್ಕಾರವಾಗಲಿ ಮತ್ತೊಂದಾಗಲಿ 16 ಸಂಸ್ಕಾರಗಳು ಕೂಡ ತುಂಬ ಫಲವತ್ತಾಗಿ ನಮ್ಮ ಜೀವನವನ್ನು ಚೆನ್ನಾಗಿ ಮಾಡುತ್ತೆ, ಹಸನು ಮಾಡುತ್ತೆ. ಹೇಗೆ ಒಂದು ಗಿಡವನ್ನು ಬೆಳೆದು ಅದಕ್ಕೆ ಮೆನ್ಯೂರ್ ಹಾಕಿ ಅದಕ್ಕೆ ನೀರನ್ನು ಕೊಟ್ಟರೆ ಅದು ಹೇಗೆ ಎಷ್ಟು ಚೆನ್ನಾಗಿ ಬೆಳೆಯುತ್ತೋ, ಗಾಳಿ ಬೆಳಕು ಎಲ್ಲ ಇದ್ದಾಗ ಅದೇ ನೋಡಿ ನಮ್ಮ ವೆಂಕಟರಾಮ್ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ. ಇಂತಹ ಒಂದು ಪುಟ್ಟ ಜಾಗದಲ್ಲಿ ಒಂದು ಗಾರ್ಡನ್ನೇ ಮಾಡಿಬಿಟ್ಟಿದ್ದಾರೆ. ಗಾರ್ಡನ್ನೆಲ್ಲ ಬೇಗ ಕಬ್ಬನ್ ಪಾರ್ಕ್ ಹೋಗ್ಬೇಕಾಗಿಲ್ಲ, ಇಲ್ಲೇ ಒಂದು ಗಂಟೆ ಕುಳಿತುಕೊಂಡ್ರೆ ಆಯ್ತು. ಹೀಗೆ ಲೋಕದಲ್ಲಿ ನಾವು ಏನಾದರೂ ಕೂಡ ಮಾಡುವುದಲ್ಲ, ನಮ್ಮ ಜೀವನ ಅನ್ನೋದನ್ನ, ಈ ಪ್ರಕೃತಿಯನ್ನು ನಾವು ಚೆನ್ನಾಗಿ ಮಾಡಬಹುದು ಅನ್ನೋದನ್ನ ದಿವ್ಯ ನಿರ್ಮಾಣ ಭಾರತ. ತಸ್ಮಾತ್ ಕಾವ್ಯಂ ಮಧುರಂ. ಆದ್ದರಿಂದ ರಾಮಾಯಣ ಇಷ್ಟು. ರಾಮ ಸವೆದ ಮಾರ್ಗ. ರಾಮಾಯಣ ಅಂದ್ರೆ ಇದೇನಿಲ್ಲ, ಸೀತಾಯನ, ಸೀತೆ ಸವೆದ ಮಾರ್ಗ, ಸೀತೆ ಹೋದಂತ ದಾರಿ ರಾಮಾಯಣ. ಈ ರೀತಿಯಾಗಿ ರಾಮ ದಕ್ಷಿಣಾಯನ. ಇವತ್ತು ದಕ್ಷಿಣಾಯನ, ದಕ್ಷಿಣದ ಕಡೆಗೆ ಸೂರ್ಯ ಹೋಗ್ತಾ ಇದ್ದಾನೆ, ದಕ್ಷಿಣಾಯನ. ಉತ್ತರಾಯಣ, ಸೂರ್ಯಾಯನ ಸಂಕ್ರಾಂತಿ ದಿನ, ಮಕರ ಸಂಕ್ರಾಂತಿ ದಿನ ಜನವರಿ 14th ಆ ಕಡೆಗೆ ಹೋಗ್ತಾ ಇದ್ದಾನೆ, ಅದಕ್ಕೆ ಉತ್ತರಾಯಣ ಅಂತ ಕರಿತೀವಿ. ಈ ತರಹ ಎಲ್ಲವೂ ಕೂಡ ಸಂಸ್ಕೃತ ಅರ್ಥವತ್ತಾಗಿದೆ. ಅದನ್ನು ನಾವು ತಿಳ್ಕೊಂಡಾಗ ತುಂಬ ಸಂತೋಷಕಾರಕವಾಗುತ್ತೆ. ರಾಮಾಯಣವನ್ನು ಓದಿ ಒಂದ್ಸಲ ಜೀವನದಲ್ಲಿ ಸಾಕು, ಎಲ್ಲವೂ ನಮಗೆ ಬಂದ್ಬಿಡುತ್ತೆ. ಈ ರಾಮಾಯಣವನ್ನು ಓದಿದ್ರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಒಬ್ಬ ಭರತ, ಒಬ್ಬ ರಾಮ, ಒಬ್ಬ ಸೀತೆ, ಒಬ್ಬ ಲಕ್ಷ್ಮಣ, ಹನುಮಾನ್ ಆಗ್ತೇವೆ. ಇನ್ನೇನು ಜೀವನದಲ್ಲಿ ಬೇಕು ನಮಗೆ? ಇವತ್ತೆಲ್ಲ ಕೃಷಿ ಎಲ್ಲ ಅಣ್ಣ ತಮ್ಮಂದು ಜಗಳ ಆಡ್ತಾರೆ. ರಾಮಾಯಣ ಓದ್ತಾರೆ, ಮನೆಯಲ್ಲಿ ಸಣ್ಣ ಆಸ್ತಿಗೋಸ್ಕರ ಜಗಳ ಆಡ್ತಾರೆ. ಏನು ಅಂತಾನೆ ಗೊತ್ತಾಗೋದಿಲ್ಲ. ಬಿಕಾಸ್ ದುಡ್ಡಿರುತ್ತೆ, ದುಡ್ಡಿಗೇನು ಭಂಗ ಇಲ್ಲ ಮನೆಯಲ್ಲಿ ಯಾವುದಕ್ಕೂ ಕೂಡ. ಆದರೆ ತಂದೆ ಆಸ್ತಿಯ ಬಗ್ಗೆ ನನಗೆ ಬೇಕು. ಈ ತರಹ ನಾವು ರಾಮಾಯಣ ಓದ್ತೀವಿ. ಭರತ ನೋಡಿ, ಅಷ್ಟು ತಂದೆ ರಾಜ್ಯ,
ಆದ್ರೂ ಅಣ್ಣ ನೀನೇ ದೊಡ್ಡವನು, ನಿನಗೇ ಕೊಡ್ಬೇಕು. ಇಲ್ಲ, ಅಪ್ಪನ ಮಾತಾಗಿದೆ, ಭರತ ರಾಜನಾಗಬೇಕು. ಇಲ್ಲ ಅಣ್ಣ, ನಾವಿಬ್ರು ಅಣ್ಣ ತಮ್ಮಂದಿರು, ನಾವು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ನೀನು ಅಣ್ಣ, ಎಲ್ಲ ಪ್ರಜೆಗಳು ಇಷ್ಟಪಡ್ತಾ ಇದ್ದಾರೆ, ನೀನು ವಾಪಸ್ ಹೋಗು. ನಾನು ಕಾಡಲ್ಲಿ ಇರ್ತೀನಿ ನಿನ್ನ ಪರವಾಗಿ, ನಿನ್ನ ರೆಪ್ರೆಸೆಂಟೇಟಿವ್ ಆಗಿ. ನಮ್ಮಿಬ್ರಲ್ಲಿ ಯಾರಿಗೂ ಒಬ್ಬ ಕೆಲಸ ಮಾಡದೆ ಇಲ್ಲ ನಿಮ್ಮ ಕೇಳಿಲ್ಲ ಅಪ್ಪನ ಮಾತನ್ನ. ಭರತನೇ ರಾಜ ಆಗ್ಬೇಕು, ರಾಮನೇ ಕಾಡಿಗೆ ಹೋಗ್ಬೇಕು ಅಂತ. ಇಂಥ ನಾವಿಬ್ರು ಮಕ್ಕಳು ಅಪ್ಪನನ್ನ ಸುಳ್ಳುಗಾರ ಮಾಡೋಣವೇ ಒಳ್ಳೇದಿಲ್ಲ. ಭರತ ಹೋಗು. ಏನು ಬಿಟ್ಬಿಡ್ತಾನೆ, ಅಣ್ಣ ಹೋಗ್ತೀನಿ, ಆದರೆ ಒಂದು ಕಂಡೀಷನ್ ಏನಪ್ಪ, ನಿನ್ನ ಪಾದುಕೆ ಕೊಡು, ಆ ಪಾದುಕೆಯನ್ನ ಆ ಸಿಂಹಾಸನದ ಮೇಲೆ ಇಟ್ಟು ನಾನು ರಾಜ್ಯಭಾರ ಮಾಡ್ತೇನೆ, ಇವತ್ತು ನಾನು ಕೂತ್ಕೊಳ್ಳೋದಿಲ್ಲ ಅಂತಾನೆ. ಆಗ ರಾಮನ ಕಣ್ಣಲ್ಲಿ ಧಾರಾಕಾರವಾಗಿ ಬರುತ್ತೆ, ಇಂತಹ ಮಗನನ್ನ ನನ್ನ ತಂದೆ ಅರ್ಥ ಮಾಡ್ಕೊಳ್ಳೇ ಇಲ್ವಲ್ಲ, ಇಂತಹ ಭರತನಂತಹ ಒಬ್ಬ ಹುಡುಗನನ್ನ ನನ್ನ ತಂದೆ ಅರ್ಥನೇ ಮಾಡ್ಕೊಳ್ಳಿಲ್ವಲ್ಲ. ಹೇ ಭರತ, ಚಿರೇಣ ತುಂಬ ವರ್ಷ ನಾನು ದೊಡ್ಡವರನ್ನೆಲ್ಲ ಸೇವೆ ಮಾಡಿ ಒಂದು ಸಣ್ಣ ಯಶಸ್ಸನ್ನ, ಹೆಸರನ್ನ, ನೇಮನ್ನು ಪಡೆದೆ. ನೀನು 5 minutes ಅಲ್ಲಿ ಎಲ್ಲ ಅಪಹಾರ ಮಾಡಿದೆ. ವಿತಿನ್ 5 minutes ಯು ಹ್ಯಾವ್ ಟೇಕನ್ ಆಲ್ ಮೈ ಫೇಮ್ ಎಕ್ಸೆಟ್ರಾ ಅಂತಾನೆ ರಾಮ ಭರತನಿಗೆ. ಇಂತಹ ರಾಮ ಭರತರ ಕಥೆಯನ್ನು ನಾವು ಕೇಳಿದರೆ, ಪಂಚ ಪಾಂಡವರ ಕಥೆಯನ್ನು ಕೇಳಿದರೆ ನಮ್ಮ ಮನೆಯಲ್ಲಿ ಇರುವಂತಹ ಅನೇಕ ಸೊಲ್ಯೂಷನ್ ಸಿಗುತ್ತೆ. ಅದು ಅಂತಹ ರಾಮಾಯಣ ಮಹಾಭಾರತ ಈ ಸಂಸ್ಕೃತ ಸಾಹಿತ್ಯದಲ್ಲಿದೆ. ತಸ್ಮಾತ್ ಈ ಕಾವ್ಯಂ ಮಧುರಂ. ರಘುವಂಶ ಹೇಳ್ತಾ ಇದ್ರು, ಸರಿ ಎಷ್ಟು ತಗೊಳ್ಳಿ ಪಾಪ ತುಂಬ ಹೊತ್ತಾಗಿತ್ತು, ಎಷ್ಟೊತ್ತಿಗೆ ಟೈಮು? ತುಂಬಾ ನಾನು ಮುಕ್ಕಾಲು ಗಂಟೆಗಿಂತ ಜಾಸ್ತಿ ಪಾಠ ಮಾಡ್ತಾ ಇದ್ದೆ ಕಾಲೇಜ್ ಲೆಕ್ಚರ್ ಆದಾಗ. ಅಲ್ಲ, ಮುಕ್ಕಾಲು ಗಂಟೆ ಯಾಕೆಂದ್ರೆ ಮನಸ್ಸಿಗೆ ಎಷ್ಟೇ ನಾನು ಚೆನ್ನಾಗಿ ಪಾಠ ಮಾಡ್ತಾ ಇದ್ರು, ಮಕ್ಕಳೆಲ್ಲ ಇಷ್ಟಪಡ್ತಾ ಇದ್ರು ಕೂಡ ನಾನಾಗಿ ನಿಲ್ಲಿಸ್ಬಿಡ್ತಾ ಇದ್ದೆ. ಬೇರೆ ಕಥೆಯನ್ನು, ಪಂಚತಂತ್ರದ ಕಥೆಗಳನ್ನು, ಈ ತರ ಬೇರೆ ಬೇರೆ ವಿಚಾರಕ್ಕೆ ಹೋಗ್ಬಿಟ್ಟು ಅವರಿಗೆ ಸಂತೋಷ ಉಂಟು ಮಾಡ್ತಾ ಇದ್ದೆ. ಹಾಗೆ ಲೋಕದಲ್ಲಿ ರಘುವಂಶ ಏನು, ಅದು ರಾಮನ ವಂಶ. ಕಾಳಿದಾಸ ಕರೀತಾನೆ ಅದನ್ನು ರಘುವಂಶ ಅಂತ. ಏನು ರಾಮನಂತಹ ಮಹಾತ್ಮ ಮನೆಗೆ ಹುಟ್ಟೋದಾದ್ರೆ ಅವ್ರ ತಂದೆ ಹೇಗಿರ್ಬೇಕು, ಅಜ್ಜ ಹೇಗಿರ್ಬೇಕು, ಮುತ್ತಜ್ಜ ಹೇಗಿರ್ಬೇಕು. ನಾವು ಈ ಪಿತೃಪಕ್ಷದಲ್ಲಿ 3 ಜನರೇಷನ್ ಗ್ಯಾಪ್ ಮಾಡಿರ್ತಕ್ಕಂತಹ ಸಕಲವನ್ನು ನಾವು ವಿದ್ಯಾವಂತರನ್ನಾಗಿ ಮಾಡಿದಂತಹ ಅಂತಹ ತಂದೆಗೆ ಒಂದು ಗೌರವವನ್ನು ಕೊಡೋಬೇಡವೆ? ಇಡೀ ವರ್ಷದಲ್ಲಿ ಒಂದು ದಿನವಾದರೂ ಕೂಡ ನಮ್ಮ ಒಂದು ವರ್ಷ ಅವ್ರಿಗೆ ಒಂದು ದಿನ ಯಾವ್ದಕ್ಕೆ ಅವತ್ತು ಮಾಡಬೇಕು ಇಷ್ಟೇ ಕಾರಣ. ನಾವು ಪ್ರತಿನಿತ್ಯ ಊಟ ಮಾಡ್ತೇವೆ, ಒಂದು ದಿನ ಅವರಿಗೋಸ್ಕರ ಒಂದು ತುತ್ತು ಅನ್ನವನ್ನು ಕೊಟ್ಟರೆ ಅಷ್ಟಕ್ಕೆ ಸಂತೋಷ ಪಟ್ಬಿಟ್ಟು ವಾಪಸ್ ಹೋಗ್ಬಿಡ್ತಾರೆ. ಸಂತೋಷ ಆಶೀರ್ವಾದ ಮಾಡಿ ಆಯಾತ ಪಿತರ ಸೌಮ್ಯ ಗಂಭೀರ ಪಿತೃಭಿ ಪೂರ್ವೈ ಪ್ರಜಾಭ್ಯಂತರತೋ ರಯಿಂಚ ದೀರ್ಘಾಯುತ್ವಂಚ ಶತಚಾರದಂಚ. ಪಿತೃದೇವತೆಗಳಿರ ನಮ್ಮ ಮನೆಗೆ ಬನ್ನಿ, ನೀವು ಬಂದ್ಬಿಟ್ಟು ನಮ್ಮ ಮನೆಯೆಲ್ಲರನ್ನೂ ಹರಸಿ ಅವರಿಗೆ ಆಯುಷ್ಯವನ್ನು ಕೊಡಿ, ಐಶ್ವರ್ಯವನ್ನು ಕೊಡಿ, ಪ್ರಜಾ ಸಂತತಿಯನ್ನು ಕೊಡಿ ಎಂದು ಮೊಟ್ಟ ಮೊದಲೇ ಪ್ರಾರ್ಥನೆ. ಕೊಟ್ಟ ಕೊನೆಯ ಪ್ರಾರ್ಥನೆ ಪ್ರಯಾತ ಹೋಗಿ ಬನ್ನಿ, ಒಂದು ಗೋಗ್ರ ಸಾಕು, ಒಂದು ತನ್ನ ಒಬ್ಬ ಭಿಕ್ಷುಕನಿಗೆ ಕೊಟ್ಟರೆ ಸಾಕು, ಸಂತೋಷ ಕೊಡ್ತಾರಂತೆ. ಹೀಗಾಗಿ ಅದು ಮಾಡಿ ಪರವಾಗಿ ಮೈಸೂರಿಗೆ ಅನುಗುಣವಾಗಿ ಇದೇ ಇದ್ರೆ ಏನಿದೆ ಅಂದ್ರೆ ಏನು ಶಕ್ತಿ ಇಲ್ಲ, ಒಂದು ಏನಿರೋದು ಕೊಡ್ತಾ ಇದ್ದೇನೆ ಎಂದು ಸಾಕು. ಆ ರೀತಿಯಾಗಿರುವಂತಹ ಮೃತ್ಯುಗತೆ ಅಂತ ರಘುವಂಶ. ರಾಮ ಮುತ್ತಾತಂದಿರನ್ನ ಕೂಗ್ಬಿಟ್ಟು ರಾಮನ ವಂಶ ಅಂತ ಕರಿಬಹುದಾಗಿತ್ತು, ಆದರೆ ಕಾಳಿದಾಸ ಅದನ್ನು ರಘುವಂಶ ಅಂತ ಹೇಳ್ತಾನೆ. ಮೊಟ್ಟ ಮೊದಲಿಗೆ ಪ್ರಾರ್ಥನೆಯನ್ನು ಯಾರು ಮಾಡ್ತಾನೆ? ಅವನು ಬರೀತಾ ಇರೋದು ರಾಮನ ಕಥೆ, ವಿಷ್ಣುವಿನ ಕಥೆ. ಪ್ರಾರಂಭ ಶಿವನ ಶ್ಲೋಕ. ವಾಗರ್ಥಾವಿವ ಸಂವೃತ್ತಂ ವಾಗರ್ಥ ಪ್ರತಿಪತ್ತಯೇ ಜಗತಪಿತರು ವಂದೇ ಪಾರ್ವತಿ ಪರಮೇಶ್ವರವು. ವಾಕ್ ಅರ್ಥಾವಿವ ಸಂವೃತ್ತ. ಪಾರ್ವತಿ ಪರಮೇಶ್ವರ ಹೇಗಿದ್ದಾರೆ? ಗಂಡ ಹೆಂಡತಿಯಾಗಿ ಲಕ್ಷ್ಮೀನಾರಾಯಣ ಹಾಗಿಲ್ಲ. ಅರ್ಧ ದೇಹ ಪಾರ್ವತಿ, ಅರ್ಧ ದೇಹ ಶಿವ. ನೋ ಡಿವೋರ್ಸ್ ಅಲ್ಲ, ಅವಳಿಗೆ ಡಿವೋರ್ಸೇ ಇಲ್ಲ. ಅಂತಹ ಅದ್ಭುತವಾದ, ಅದಕ್ಕೆ ನಾವು ಒಂದು ಪ್ರಾರ್ಥನೆ ಮಾಡ್ತೇವೆ. ಇಮೌ ದಂಪತಿ ಪಾರ್ವತಿ ಪರಮೇಶ್ವರ ವಿವ ನಿತ್ಯ ಸಂಗತು ನಿರತಿಶಯಾನಂದ ಬರಿತು ಭೂಯಾಸ್ತಾಮಿತಿ ಮಹಾಂತೋ ಭವಂತೋ ಅನುಗೃಹಂತೋ. ಮದುವೆ ಪಟ್ಟ ಕಡೆಯಲ್ಲಿ ಆಶೀರ್ವಾದ ಮಾಡ್ತೀವಲ್ಲ, ಈ ದಂಪತಿಗಳು, ಈ ಸತಿಪತಿಯರು ಶಿವ ಪಾರ್ವತಿಯರ ಹಾಗೆ ನಿತ್ಯವೂ ನಿತ್ಯ ಸಂಗತರಾಗಿ ಒಬ್ಬರನ್ನೊಬ್ಬರು ಬಿಡದೇನೆ ಪೂರ್ತಿ ಜೀವನ ನಡೆಸಲಿ ನಾವು ಕೇಳ್ಕೊಳ್ತೀವಿ. ಅಂತಹ ವಾಗರ್ಥಾವಿವ ಸಂಪೃಕ್ತವು, ಮಾತು ಮತ್ತು ಅರ್ಥದಂತೆ ಸೇರಿಕೊಂಡಿರುವಂತಹ. ನಾನು ಹೇಳೋದು ಮಾತಾಡೋದ ಒಂದು ಅರ್ಥ ಇರಬೇಕು. ಸುಮ್ಮನೆ ಚುಚ್ಚು ಅಂದ್ರೆ ಏನು ಅರ್ಥವಾಗುತ್ತೆ? ಅದೊಂದು ಅರ್ಥ ಇರ್ಬೇಕಲ್ಲ. ಶಿವ ಪಾರ್ವತಿ ಹೇಗಪ್ಪ ಅಂದ್ರೆ ಮಾತು ಮತ್ತು ಅರ್ಥಗಳ ಹಾಗೆ ಕೂಡಿಕೊಂಡಿರುವ ಬೆಸಗೆಯಾಗಿರುವಂತಹ
ವಾಗರ್ಥ ಪ್ರತಿಪತ್ತೆಯೇ, ಮಾತು ಮತ್ತು ಅರ್ಥಲ್ಲ, ಜ್ಞಾನಕ್ಕೋಸ್ಕರವಾಗಿ. ಓದಿದ ಮೇಲೆ ಒಂದು ಜ್ಞಾನ ಬರಬೇಕಲ್ಲ. ನೀವು ಪುಸ್ತಕ ಓದಿದ ಮೇಲೆ ಏನು ಅಂತ ಅದರ ಸಾರಾಂಶ ಬಟ್ಟಿ ಇಡಿಸ್ಬೇಕಲ್ಲ. ಕಾಂಪ್ರಮೈಸ್ ಮಾಡಿಬಿಟ್ಟು ಇಡೀಷ್ಟು ಪೇಜ್ ಓದಿದ್ದೀವಿ, ಇದ್ರ ಸಾರಾಂಶ ಏನು, ಒಂದು ಮಾತಲ್ಲೋ ಎರಡು ಮಾತಲ್ಲೋ ಹೇಳಬೇಕಲ್ಲ. ಆ ರೀತಿ ಕಾಂಪ್ರಹೆನ್ಷನ್ ಎಕ್ಸರ್ಸೈಸ್ ನಮ್ಗೆ ಕೊಡ್ತಾ ಇದ್ರು. ಇಡೀ ಪೂರ್ತಿ ಕಥೆಯನ್ನು ಓದಿ 4 ಮಾತಲ್ಲಿ ಬರೀರಿ ಅಂತ. ಆ ತರಹ ವಾಗರ್ಥ ಪ್ರತಿಪತ್ತೆಯೇ, ಜಗತ ಪಿತರು ಒಂದೇ ಪಾರ್ವತಿ ಪರಮೇಶ್ವರ, ಇಡೀ ಪ್ರಪಂಚಕ್ಕೆ ತಾಯಿ ತಂದೆಗಳಾಗಿರುವಂತ ಪಾರ್ವತಿ ಪರಮೇಶ್ವರನ್ನು ನಮಸ್ಕಾರ ಮಾಡ್ತೇನೆ. ಇವತ್ತು ನಮ್ಮ ದೇಶದಲ್ಲಿ ಯುದ್ಧ ಯುದ್ಧ ಯುದ್ಧ, ಏನು ರಿಲಿಜಿಯಸ್ ಯುದ್ಧ, ಎಲ್ಲವೂ ಕೂಡ ರಿಲಿಜನಿಗೆ. ನಿಮ್ಮ ದೇವರು ರಾಮ, ನಿಮ್ಮ ದೇವರು ಕೃಷ್ಣ, ನಿಮ್ಮ ದೇವರು ಶಿವ, ನಿಮ್ಮ ದೇವರು ಮಹಮ್ಮದ್, ಕ್ರೈಸ್ಟ್. ಇದೇ ಕಾರಣಕ್ಕಾಗಿ ಎಲ್ಲ ಜಗಳ ಆಡ್ತೀವಲ್ಲ. ಕಾಳಿದಾಸ 2000 ವರ್ಷದ ಕೆಳಗೆ ಹೇಳಿದ್ದಾನೆ, ಯಾತಕ್ಕೆ ಜಗಳ ಆಡ್ತೀರಿ, ಎಲ್ಲರೂ ಕೂಡ ಒಂದೇ. ರಾಮ ವಂಶವನ್ನ, ವಿಷ್ಣುವಿನ ವಂಶವನ್ನ, ಶಿವನ ಪ್ರಿಯನಿಂದ ಪ್ರಾರಂಭ ಮಾಡ್ತಾ ಇದ್ದಾನೆ. ನಮಗೆಲ್ಲರಿಗೂ ತೋರಿಸ್ಕೊಡ್ತಾ ಇದ್ದಾನೆ ಜಗಳ ಆಡ. ಇದಕ್ಕೆ ಸುಭಾಷಿತ ರತ್ನ ಭಾಂಡಾಗಾರ ಅಂತ ಹೆಸರು. ಇದರಲ್ಲಿ 1,00,000 ಶ್ಲೋಕ ಇದೆ. 1,00,000 ಬೇರೆ ಬೇರೆ ಇದರಿಂದ ಕಲೆಕ್ಟ್ ಮಾಡ್ಕೊಂಡಿರೋದು. ಕಾಳಿದಾಸನಿಂದ, ವಾಲ್ಮೀಕಿ ರಾಮಾಯಣದಿಂದ, ಮಹಾಭಾರತದಿಂದ, ಚಾಣಕ್ಯನಿಂದ, ಮನುಸ್ಮೃತಿಯಿಂದ, ಯಾರ್ಯಾರು ಮಹಾತ್ಮರೋ ಅದನ್ನೆಲ್ಲ ಸಂಗ್ರಹ ಮಾಡಿ ಮಾಡಿದಾಗ ಸುಭಾಷಿತ ರತ್ನ ಭಾಂಡಾಗಾರ. ಭಾಂಡಾಗಾರ ದೊಡ್ಡ ದಾಖಲೆ. ಅದ್ರ ಸುಭಾಷಿತ ರತ್ನಗಳೆಲ್ಲ ಇದೆ ಅಂತ. ಇಷ್ಟು 1,00,000 ಇದೆ. 1,00,000 ಶ್ಲೋಕ. ಈ ತರ ಎಷ್ಟಿದೆ ಅಂತ ಒಬ್ಬೊಬ್ಬರು ಕವಿಗಳು ಬರೆದಿದ್ದಾರೆ. ಜೀವನದ ಖಂಡಿತನ ಭರ್ತೃಹರಿ ಒಬ್ಬ ಮಹಾತ್ಮ ನೀತಿ ಶತಕ 100 ಶ್ಲೋಕಗಳು ನೀತಿಯ ಮೇಲೆ, 10 ಚಾಪ್ಟರ್ಸ್. ಮೂರ್ಖರು ಹೇಗೆ ನಡ್ಕೊಳ್ತಾರೆ, ಬುದ್ಧಿವಂತ ಹೇಗೆ ನಡ್ಕೊಳ್ತಾರೆ, ಪರೋಪಕಾರ ಬುದ್ಧಿಯವರು ಹೇಗೆ ನಡ್ಕೊಳ್ತಾರೆ, ವಿದ್ಯಾವಂತ ಹೇಗೆ ನಡ್ಕೊಳ್ತಾರೆ ಅಂತ 10 ಶ್ಲೋಕವನ್ನು ಮಾಡಿದ್ದಾರೆ ನೀತಿ ಶತಕದಲ್ಲಿ. ಹಾಗೆ ಬೇರೆ ಬೇರೆ ಅನೇಕ ಮಾಡಿದ್ದಾರೆ. ಇಲ್ಲಿ ಸುಭಾಷಿತ ಇದು ಮನೋರಂಜನೆಗೋಸ್ಕರವಾಗಿ. ಭೋಜ ಡಿಕ್ಲೇರ್ ಕಾಳಿದಾಸ ಇಸ್ ದಿ ಬೆಸ್ಟ್ ಪೊಯೆಟ್ ಅಟ್ ದ ಟೈಮ್. ಭೋಜನ ಕಾಲದಲ್ಲಿ ಕಾಳಿದಾಸ ಮಹಾತ್ಮ ಅಂತ ಘೋಷಣೆ ಮಾಡಿಲ್ಲ. ಎಲ್ಲ ಬೇರೆ ಕವಿಗಳೆಲ್ಲ ಇದೆಲ್ಲ ಕೋಪ ಮಾಡ್ಕೊಂಡು, ಅಲ್ಲ ನೀನು ಟೆಸ್ಟ್ ಕೊಡಲಿಲ್ಲ, ಒಂದು ಎಕ್ಸಾಮ್ ಕೊಡಲಿಲ್ಲ, ಸುಮ್ಮನೆ ಘೋಷಣೆ ಮಾಡ್ತಿಲ್ಲ ಕಾಳಿದಾಸ ಇಸ್ ದಿ ಬೆಸ್ಟ್ ಅಂತ. ಎಕ್ಸಾಮ್ ಮಾಡದೇನೆ, ಒಂದು ಪರೀಕ್ಷೆ ಕೊಡದೇನೆ ಹೇಗೆ ಒಬ್ಬರನ್ನು ನಿಜ ಹೇಳ್ತೀಯಾ ಅಂತ. ಓಹೋ, ಆಗ ನಿಮ್ಮ ಭಾವನೆ ಆಯ್ತು. ಕಾಖ ಗಾಢ 4 ಸೌಂಡ್. ನಾಳೆ ಬೆಳಿಗ್ಗೆ ನೀವು ಸಭೆಗೆ ಬರಬೇಕಾದ್ರೆ ಇದ್ರ ಮೇಲೆ ಒಂದು ಶ್ಲೋಕವನ್ನು ಕಂಪೋಸ್ ಮಾಡ್ಕೊಂಡು ನೀವು ಬರಬೇಕು. ನೀವೆಲ್ಲರೂ ಕೂಡ ಕಾಖ ಗಾಖ. ಎಲ್ಲ ಮನೆಗೆ ಹೋಗ್ತಾರೆ, ತಲೆ ಸ್ಕ್ರಾಚ್ ಮಾಡ್ಕೊಳ್ತಾ ಇದ್ದಾರೆ, ಪೆನ್ ತಗೊಂಡು ಪೇಪರ್ ತಗೊಂಡು, ಏನು ಹಿಡಿದೇ ಇಲ್ಲ. ಹೆಂಡತಿ ಅಂತ ಹೋಗಿದ್ದು, ನಾನು ಎಲ್ಲರೂ ಕೂಡ ಪ್ರಾಫಿಟ್ ಸೋರ್ಸಿಗೆ ಹೋಗೋದಿಲ್ಲ, ತರಕಾರಿ ತರಕ್ಕೆ ಹೋಗೋದಿಲ್ಲ, ನೀವೇ ಎಲ್ಲ ಮಾಡಬೇಕು, ಈ ಸಮಸ್ಯೆ ನಾನು ಮಾಡಬೇಕಾಗಿದೆ ಅಂತ ಮಾಡ್ತಾ ಇದ್ದಾರೆ. ಯಾರಿಗೂ ಏನು ತೋರಿಸ್ತಾನೆ ಇಲ್ಲ. ಆಸ್ ಯೂಶುವಲ್ ಕಾಳಿದಾಸ ಬೆಳಿಗ್ಗೆ ಬರ್ತಾ ಇದ್ದಾನೆ. ಆ ಕಾಖ ಗಾಢ ಸೌಂಡ್ ಮನದಲ್ಲಿ ಇದ್ದು, ಒಂದು ಸಣ್ಣ ಕಿಂಡರ್ ಗಾರ್ಡನ್ ಸ್ಕೂಲು ಮುಂದೆ ಬರ್ತಾ ಇದ್ದಾನೆ. ಒಬ್ಬ ಹುಡುಗಿ ಆಗತಾನೆ ಅಲ್ಲಿ ಬರ್ತಾ ಇದ್ದಾಳೆ, ಒಂದು ಪುಸ್ತಕ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು. ಕಾಳಿದಾಸ ಕೇಳ್ತಾನೆ, ಕಾತ್ವಂ ಬಾಲೆ, ಏ ಮಗು ನೀನು ಯಾರಮ್ಮ? ಕಾತ್ವಂ ಬಾಲೆ ಕಾಂಚನಮಾಲ. ನಾನು ಕಾಂಚನಮಾಲ, ನನ್ನ ಹೆಸರು ಕಾಂಚನಮಾಲ ಅಂತ. ಕಸ್ಯಾ ಪುತ್ರಿ, ನೀನು ಯಾರ ಮಗಳು? ಕನಕಲತಾಯ, ನಮ್ಮ ಅಮ್ಮನ ಹೆಸರು ಕನಕಲತಾ ಅಂತ. ಕನಕಲತಾಯ ಕಿಂತೆ ಹಸ್ತೆ, ನಿನ್ ಕೈ ಏನು ಪುಸ್ತಕ ಇಟ್ಕೊಂಡಿದ್ಯಲ್ಲ, ಏನೋ ಸ್ಕ್ರೀನ್ ಇಲ್ಲ ಮಾಡಿದಿಲ್ಲ, ಏನೂ ಬರ್ತಿದ್ದಿಲ್ಲ, ಏನು? ಕಿಂತೆ ಹಸ್ತೆ ತಾಳಿ ಪತ್ರ. ಸಣ್ಣ ಅವತ್ತಿನ ಕಾಲದಲ್ಲಿ ಎಲೆಯ ಮೇಲೆ ಬರೀತಾ ಇತ್ತು, ಸ್ಲೀಪ್ ಇದ್ದ ಹಾಗೆ ಅದ್ರ ಮೇಲೆ. ಅವನೇನೋ ಸ್ಕ್ರಾಚ್ ಮಾಡಿದ್ದಾಳೆ, ಸ್ಕ್ರೈಪ್ ಮಾಡಿದ್ದಾಳೆ, ಏನು ಕೂಡ ಹೇಳ್ತಾ ಇದ್ದಾಳೆ. ಏನನ್ನೆಲ್ಲ ಸ್ಕ್ರಾಚ್ ಮಾಡಿದ್ದೆ ನೀನು? ಕ ಖ ಗ ಘ ಅಂತ ಹೇಳ್ತಾ ಇದ್ದಾಳೆ ಆ ಹುಡುಗಿ. ಕಾತ್ವಂ ಬಾಲೆ ಕಾಂಚನಮಾಲ ಕಸ್ಯಾ ಪುತ್ರಿ ಕನಕಲತಾಯಾಃ ಹಿಂದೆ ಹಸ್ತೆ ತಾಳಿ ಪತ್ರಂ ಕಾವಾರೇಖ ಕಾಖ. ನೆನ್ನೆ ನಮ್ಮ ಮಾಸ್ಟರ್ ಮೇಡಮು ಅಹ ತಕ್ಕ ಹೇಳ್ಕೊಟ್ರು. ಅ ಆ ಇ ಉ ಬಂತು, ಎ ಐ ಓ ಅಹ ಬಂತು. ಇವತ್ತು ಬೆಳಿಗ್ಗೆ ಹೋದಾಗ ಮಗು ಕಾಖ ಗಾಘ ಬರೀತೀನಿ, ಇದನ್ನು ಕಲಿ. ಇದ್ರ ಸ್ಕ್ರಿಪ್ಟ್ ಮಾಡಿದ್ರೆ ತುಂಬಾ ಹೊತ್ತು ಅದನ್ನೇ ತಿದ್ದಿಕೊಂಡಿದ್ದಾಳೆ, ಕಲಿಬೇಕು ಅಂತ. ಅಷ್ಟರ ಸಲ ಬರುತ್ತಿದ್ದಾರೆ. ಕಾಳಿದಾಸನಿಗೆ ಬರ್ತಾ ಇದಾಯ್ತಲ್ಲ, ಸೀದಾ ಹೋಗ್ತಾನೆ ಸಭೆಗೆ. ಎಲ್ಲರೂ ತಲೆ ತೆಗೆಸ್ಕೊಂಡು ಕೂತ್ಕೊಂಡಿದ್ದಾರೆ, ಎಲ್ಲ ಮಿಸ್ ಹಾಕೊಂಡಿದ್ದಾರೆ, ಕುತ್ಕೊಂಡೇ ಇರ್ತಿಲ್ಲ. ಕಾಳಿದಾಸ ಅಂತ ಹಾಗೆ ಬರ್ತಾ ಇದ್ದಾನೆ. ಹಾ ಏನಪ್ಪ ಎಲ್ಲ ನೀವೆಲ್ಲ ಫಿಲಪ್ ಮಾಡ್ಕೊಂಡ್ ಬಂದ್ರ ಈ ಪ್ರಾಬ್ಲಮ್? ಇಲ್ಲ ಕಾಳಿದಾಸ ಮಾಡ್ಕೊಂಡು ಬಂದೆ. ಮಹಾತ್ಮ ಹೇಳು
ಕಾತ್ವಂ ಬಾಲೆ ಕಾಂಚನಮಾಲಾ ಕಸ್ಯಾಃ ಪುತ್ರಿ ಕನಕಲತಾಯಾಃ ಹಿಂದೆ ಹಸ್ತೆ ತಾನಿ ಪತ್ರಂ ಕಾವಾರೇಖ ಕಾಕ ಎಲ್ಲ ಚಪ್ಪಾಳೆ ತರ್ತಾರೆ, ಎಲ್ಲ ಸಂತೋಷವಾಗಿ ಹೇಗೆ ಒಂದು ಕಾಕ ಸೌಂಡ್ ಅನ್ನ ಅರ್ಥವತ್ತಾಗಿ ಹೇಗೆ ಒಂದು ಶ್ಲೋಕದಲ್ಲಿ ಮಾಡಿದ ತುಂಬಾ ಅಪ್ರಿಸಿಯೇಟ್ ಮಾಡ್ತಾರೆ ಅವತ್ತಿನ ಜನ, ಅವತ್ತಿನ ಕವಿಗಳು. ಇಂತಹ ಕಾಳಿದಾಸನ ಅನೇಕರಿದೆ. ನಮ್ಮ ವೆಂಕಟರಾಮ್ ಇಡೀ ರಾಮಾಯಣವನ್ನ ಒಂದು ರೀತಿ ಓದಿದ್ರೆ ರಾಮನ ಕಥೆ, ಇನ್ನೊಂದು ರೀತಿ ಓದಿದ್ರೆ ಕೃಷ್ಣನ ಕಥೆ, ಅದೇ ಶ್ಲೋಕವೇ, ಬೇರೆ ವ್ಯತ್ಯಾಸವೇ ಆಗಿಲ್ಲ. ಅಂತ ಅದ್ಭುತವಾದಂತ ಇಡೀ ರಾಮಾಯಣ ಮಹಾಭಾರತ ಕಥೆಯನ್ನ ಒಂದೇ ಒಂದು ಪುಸ್ತಕದಲ್ಲಿ ಬರೆದಿದ್ದಾರೆ. ಒಂದು ರೀತಿ ಓದಿದ್ರೆ ಇಡೀ ರಾಮಾಯಣ ಕಥೆ ಬಂದ್ಬಿಡುತ್ತೆ A to Z. ಇನ್ನೊಂದು ರೀತಿ ಓದಿದ್ರೆ ಕೃಷ್ಣನ ಕಥೆ ಬಂದ್ಬಿಡುತ್ತೆ. ಇನ್ನೊಬ್ಬ ಬರೆದಿದ್ದಾನೆ ಪಾಂಡವ ರಾಘವ ನಳದಮಯಂತಿ ಕಥೆ, ಪಾಂಡವರ ಕಥೆ, ರಾಮಾಯಣ ಕಥೆಯನ್ನ ಒಂದೇ ಒಂದು ಪುಸ್ತಕದಲ್ಲಿ ಬರ್ತಾರೆ. ಎಲ್ಲರೂ ನೀವು ಯಾವ್ದಾದ್ರು ಚೂರು ಬಿಡಿಸೋದಿದ್ರೆ ಅದು ರಾಮಾಯಣ, ಒಂದು ಸೇರಿಸ್ಬಿಟ್ಟೆ ಕೃಷ್ಣನ್, ಇನ್ನೊಂದು ರೀತಿ ಬರೆದ್ಬಿಟ್ರೆ ಅದು ದಮಯಂತಿ ಕಥೆ ಆಗ್ತದೆ. ಆ ರೀತಿಯಾಗಿ ಸುಮ್ಮನೆ ಒಂದು ಉದಾಹರಣೆ, ಭೂತನಾಮ ರಣಲಬ್ಧ ಕೀರ್ತಿ ಯಾವನು ಭೂತನಾಮ. ಆ ರಾಮ ಸೌಂಡಿಲ್ಲ ಇಂಥ ಪವಿತ್ರ ವಾಲ್ಮೀಕಿ ಅಂತ ಮಹಾತ್ಮ ರಾಮ 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 ಅಂತ ಜಪ ಮಾಡ್ತಾ ಮಹಾತ್ಮ ಅಂತಾನೆ, ತನ್ನ ಅಂತಂಗದಲ್ಲಿ ರಾಮ ಗುಣಗಾಮನ್ನು ಮಾಡಿಕೊಂಡು ಮಹಾತ್ಮ ಅಂತಾನೆ. ಭೂತ ನಾಮ, ಯಾವ ಹೆಸರು ಅತ್ಯಂತ ಪವಿತ್ರವೋ ರಣಲಬ್ಧ ಕೀರ್ತಿ, ಅವನಾಗಿ ಯುದ್ಧದಲ್ಲಿ ಯಾವಿಲ್ಲ ಪ್ರಪಂಚದಲ್ಲಿ. ಹೇಗಪ್ಪ ಆಕಾಶ ಇದೆ ಆಕಾಶದಂತೆ, ಹೇಗೆ ಸಮುದ್ರ ಇದೆ ಸಮುದ್ರದಂತೆ. ಯಾವತ್ತಿ ರಾಮನ ಯುದ್ಧ ರಾಮನಂತೆ, ಬೇರೆ ಕಂಪೇರಿಸನ್ ಇಲ್ಲ. ಭೀಮ ದುರ್ಯೋಧನ ಯುದ್ಧ ಮಾಡಿದ್ರೆ ರಾಮರಾವಣ ಕಂಪೇರ್ ಮಾಡಬಹುದು. ರಾಮರಾವಣನ ಯುದ್ಧ ಹೇಗಿತ್ತು ಅವ್ರು ಹಾಗೆ, ಬೇರೆ ಕಂಪ್ಯಾರಿಸನ್ ಮಾಡಕ್ಕೆ ಆಗೋದಿಲ್ಲ ಅಂತ. ಆಕಾಶ ಗಗನಾಕಾರ ಸಾಗರ ಸಾಗರೂಪಮಃ ರಾಮ ರಾವಣಯೋ ಯುದ್ಧ ರಾಮ ರಾವಣಯೋ ಇವ, ರಾಮ ರಾವಣರ ಹಾಗೆ. ಅಂತಹ ಯಪ್ಪೂತ ನಾಮ ರಣ ಲಬ್ಧ ಕೀರ್ತಿ, ರಣ ಯುದ್ಧದಲ್ಲಿ ಲಬ್ಧ ಕೀರ್ತಿ ಹೆಸರನ್ನು ಗಳಿಸಿದಂತಹ ಅಂತ ರಾಮನ ಅರ್ಥ. ಕೃಷ್ಣನ ಅರ್ಥ ಮಾಡೋದ ದೇವೈನನ್ನ ಯಪ್ಪೂತನ ಮಾರಣ ಲಬ್ಧ ಕೀರ್ತಿ, ಯಾವನು ಪೂತನೆಯನ್ನ ಮಾರಣ ಕೊಂದದ್ದರಿಂದ ಪ್ರಾಣಿ ಹುಡುಗ ಇನ್ನು 11 ದಿನವೂ ಆಗಿಲ್ಲ, 12ನೇ ದಿನ ಆ ಪೂತನೆಯನ್ನು ಕೊಲ್ತಾನೆ, ಅದರಿಂದ ಕೀರ್ತಿಯನ್ನು ಪಡೆಯುತ್ತಾನೆ. ಒಂದೇ ಹೆಸರನ್ನ ಆ ಅಕ್ಷರಗಳನ್ನ ಬೇರೆ ಸ್ಪ್ಲಿಟ್ ಮಾಡಿದ್ರೆ ಹೇಗೆ ಕೃಷ್ಣನ ಅರ್ಥ ಬರುತ್ತೆ ಅಂತ. ಯಪ್ಪೂತನಾಮ ರಣಲಬ್ಧ ಕೀರ್ತಿ ರಾಮ, ಯಪ್ಪೂತನ ಮಾರಣಲಬ್ಧ ಕೀರ್ತಿ ಕಾಕೋದರೋಗೇನ ವಿನೀತ ದರ್ಪ. ಕಾಕೋದರ ಅಂದ್ರೆ ಕಾಕಾಸುರ, ಕಾಗೇನು ದರ್ಪ. ಕಾಕೋದರ ಅಂದ್ರೆ ಫಣಿ ಸರ್ಪ ಅಂತ ಒಂದರ್ಥ. ಯಾವ ಕಾಗೆಯನ್ನ ಕಂಟ್ರೋಲ್ ಮಾಡಿ ಅದರ ಅಹಂಕಾರವನ್ನು ತಗ್ಗಿಸಿ ರಾಮ ಆ ಕಾಗೆಯನ್ನ ಒಳ್ಳೆಯದನ್ನಾಗಿ ಮಾಡಿದನೋ ಅಂತಹ ರಾಮ. ಕಾಕೋದರು ಏನ ವಿನೀತ ದರ್ಪ, ಯಾರ ದರ್ಪವನ್ನು ಅಡಗಿಸಿದನೋ ಅಂತಹ ರಾಮ. ಕೃಷ್ಣನ ಅರ್ಥದಲ್ಲಿ ಆ ಕಾಡಿನ ಮಡುವನ್ನೆಲ್ಲ ಕಾಲಿಗೆ ಬಿಟ್ಟು ವಿಷಪೂರಿತವನ್ನ ಮಾಡಿಕೊಂಡ, ಎಲ್ಲ ವಾಪಸ್ ತಗೋ, ನನ್ನ ಹಸುವನ್ನೆಲ್ಲ ಕಾಪಾಡು, ಇಲ್ಲಿಂದ ನೀನು ಇರಬೇಡ, ಸಮುದ್ರಕ್ಕೆ ಹೋಗು, ಸಾಯುತ್ತಿಲ್ಲ ಆ ಸರ್ಪವನ್ನ, ಅವನನ್ನ ದರ್ಪವನ್ನು ಅಡಗಿಸಿಬಿಟ್ಟು ಬೇರೆ ಕಡೆ ಕಳಿಸ್ಕೊಡ್ತಾನೆ ಕೃಷ್ಣ. ಕಾಕೋದರೋಗೇನ ವಿನೀತ ದರ್ಪ ಯಶೋ ದಯಾ ಅಲಂಕೃತ ಮೂರ್ತಿ ರವ್ಯ. ಯಶಸ್, ರಾಮನಿಗೆ ಯಶಸ್ಸು ಬಹಳ ಹೆಚ್ಚು. ದಯ ಕಂಪ್ಯಾಷನ್ ಇದೆಯಲ್ಲ, ಅವನಾಗೆ ಬೇರೆ ಯಾರಿಗೂ ಕೂಡ ತೋರಿಸೋಕೆ ಆಗಿಲ್ಲ ಪ್ರಪಂಚದಲ್ಲಿ. ಅಂತಹ ದಯೆಯಿಂದ ಕುರಿತಂತಹ ಯಶಸ್ಸಿನಿಂದ ಕುರಿತಂತಹ ರಾಮ ನಮ್ಮನ್ನು ಕಾಪಾಡಲಿ. ಯಶೋ ದಯ, ಪ್ರತಿನಿತ್ಯವೂ ಕೂಡ ರಾಮನಿಗೆ ನವಿಲು ಸಿಕ್ಕಿಸಿಬಿಟ್ಟು ತುಂಬಾ ಸಂತೋಷವಾಗಿ ಮಾಡ್ತಾ ಇದ್ದಂತಹ, ಸಂತೋಷ ಪಡ್ತಾ ಇದ್ದಂತಹ ಯಶೋದೆ. ಯಶೋದಯ ಅಲಂಕೃತ ಮೂರ್ತಿ ರವ್ಯ ಪತಿರಿಯೂನಾಂ ಅಥವಾ ರಘೂನಾಂ. ನಿಮಗೆ ರಾಮ ಬೇಕೆ ಈ ತರ ಹೇಳಿ, ನಿಮಗೆ ಕೃಷ್ಣ ಬೇಕೆ ಒಂಚೂರು ಬದಲಾಯಿಸಿ ಹೇಳಿ. ಎರಡು ಮುಂದೆ ಯಾತಕ್ಕೆ ಪರಸ್ಪರವಾಗಿ ಭೇದ ಕಾಣುತ್ತಿದೆ ಅಂತ ಈ ರೀತಿಯಾಗಿರುವಂತಹ ಶ್ಲೋಕಗಳು ಬೇಕಾದಷ್ಟಿದೆ. ಒಂದಲ್ಲ ಎರಡಲ್ಲ. ಕೃಷ್ಣ ಕರ್ಣಾಮೃತ ಅಂತ ಅದ್ಭುತವಾದಂತಹದ್ದು. ಯಾವುದೇ ಒಂದು ಶ್ಲೋಕವನ್ನು ಹೇಳಿಬಿಟ್ಟು ಇದನ್ನು ಮುಗಿಸ್ತೀನಿ. ರಾಣಿ ಕೃಷ್ಣ ತೊಟ್ಲಲ್ಲಿ ಮಲ್ಕೊಂಡಿದ್ದಾನೆ. ಯಶೋದೆ ತೊಟ್ಲನ್ನ ತುಪ್ಪರಾಜ್ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ. ಅಮ್ಮ ನನಗೊಂದು ಕತೆ ಹೇಳಮ್ಮ, ನನಗೆ ಕತೆ ಹೇಳು ಅಂತ ಪುರಾಣಿ ಕೃಷ್ಣ ಅಮ್ಮನನ್ನು ಕೇಳ್ತಾರೆ. 2 ವರ್ಷದ ಮಗು, ಕತೆ ಹೇಳಮ್ಮ. ರಾಮೋ ನಾಮ ಬಭೂವ, ರಾಮ ಅಂತ ಹುಡುಗ ಇದ್ದ. ಕೃಷ್ಣ ಒಪ್ಕೊಳ್ತಾರೆ. ಅಂತ ಕತೆ ಹೇಳ್ಬೇಕಾದ್ರೆ ಮುಂದೆ ಹೋಗ್ಬೇಕಲ್ಲ, ನಾವು ಕ್ಲಾಸಲ್ಲಿ ಪಾಠ ಮಾಡ್ಬೇಕಾದ್ರೆ ಮಕ್ಕಳೆಲ್ಲ ನೋಡ್ತಾ ಇದ್ದಾರೆ, ನಗುತ್ತಾ ಇದ್ರೆ ಹೇಳ್ತಾ ಇದ್ವಿ, ನಾನು ಅಳುತ್ತಾ ಇದ್ರೆ ಏನ್ ಹೇಳಿದವರಿಗೆ. ಆದ್ರೆ ಹೇಗಾದ್ರೂ ನಗಿಸ್ಬೇಕಲ್ಲ, ಏನಾದ್ರು ಒಂದು ಕತೆ ಮತ್ತೊಂದು ಹೇಳಿ ನಗಿಸ್ಬೇಕು, ಮುಂದೆ ಇದರ ಪಾಠ ಅರ್ಥವೇ ಆಗೋದಿಲ್ಲ. ಆದ್ದರಿಂದ ರಾಮೋ ನಾಮ ಬಭೂವ
ತದಬಲ ಸೀತೆ ದಿಹುಂ. ಆ ಪುಟ್ಟ ರಾಮನಿಗೆ ಪುಟ್ಟ ಹೆಂಡತಿ ಇದ್ದು ಸೀತಾ ಸೀತಾ ಅಂತ. ತದಬಲ ಅಬಲ ಅಂದ್ರೆ ಹೆಂಗಸು. ತದಬಲ ಸೀತೆ ದಿಹುಂ ಸೀತಾ ಅಂತ ಪುಟ್ಟ ಆಗ್ಲೇ ಮದುವೆಯಾಗಿ ಪುಟ್ಟ ಹೆಂಡತಿಯಾ ಅಂತ ಕೃಷ್ಣನ ಯೋಚನೆ. ಮುಂದೆ ಕೇಳ್ತಾ ಇದ್ದಾನೆ, ಅಂತ ಮಾತಾಡ್ತಾ ಇದ್ದಾನೆ. ಮುಂದೆ ಹೋಗಿ ಕಥೆ. ರಾಮೋ ನಾಮ ಬಭೂವ ತದಬಲ ಸೀತೆ ದಿಹುಂ ತೌ ಪಿತರು ಮಾಚ ಪಂಚವಟಿ ತಟೇ ದೇಹರತಃ. ಇಬ್ಬರು ಕೂಡ ರಾಮ ಸೀತೆಯರು ಪಂಚವಟಿ ತೀರದಲ್ಲಿ ಇತ್ತಿಂದ ಅತ್ತ ಅತ್ತಿಂದಿತ್ತ ಸಂಚಾರ ಮಾಡ್ತಾ ಇದ್ರು. ಎಲ್ಲಿ ಅಯೋಧ್ಯೆ, ಎಲ್ಲಿ ಪಂಚವಟಿ, ಗೋದಾವರಿ, ಹಂಪೆ, ಎಲ್ಲಿ ಅಷ್ಟು ದೂರ ಹೋಗ್ಬಿಟ್ಟು ಓಡಾಡ್ತಾ ಇದ್ರ ಅಂತ ಕೃಷ್ಣನ್ ಅನ್ಸುತ್ತೆ. ತೌ ಪಿತರು ವಾಚ ಪಂಚವಟಿ ತಟೇ ದೇಹರತಃ ತಾಮಾಹರತ್ ರಾವಣ. ಒಬ್ಬ ನೀಚ ಬಂದ, ಒಬ್ಬ ರಾವಣ ಬಂದ, ಒಬ್ಬ ಕಳ್ಳ ಬಂದ, ಸೀತಾಮಾತೆಯನ್ನು ಅಪಹಾರ ಮಾಡ್ತಾ ಇದ್ದಾನೆ. ಅಪಹಾರ ಮಾಡ್ಬಿಟ್ಟ. ಸೀತಾಂ ಅಹರತ್, ಸೀತೆಯನ್ನು ರಾವಣ ಕರ್ಕೊಂಡು ಹೋದ. ನಿದ್ರಾರ್ಥಂ ಜನನಿ ಕಥಾಂ ಕಥಯತಃ. ನಿದ್ರೆ ಬರಲಿ ಮಗುವಿಗೆ ಅಂತ ಕಥೆಯನ್ನು ಅಮ್ಮ ಹೇಳ್ತಾ ಇದ್ರೆ, ಹರೆಯ ಹುಂಕಾರದ ಶ್ರೀಮತಃ. ಪುಟ್ಟ ಕೃಷ್ಣ ಹೂಂ ಅಂತ ಕಥೆ ಕೇಳ್ತಾ ಇದ್ದಾನೆ. ಯಾವಾಗ ಸೀತೆಯನ್ನ ರಾವಣ ಅಪಹಾರ ಮಾಡದ ಅಂತ ಕೇಳ್ಬಿಟ್ಟು ಮೇಲೆ ಗೆದ್ಬಿಟ್ಟ ಆ ತೊಟ್ಲಲ್ಲೇ. ಸೌಮಿತ್ರೇ ಧನು ರೀತಿ ವ್ಯಗ್ರ ಗಿರಪ್ಪಾತ್ವ ಲಕ್ಷ್ಮಣ ಕೋತೊಂಬ ಬಿಲ್ತೊಂಬ ರಾಕ್ಷಸ ಬಡ್ದಾಕ್ಬಿಡ್ತೀನಿ ಅಂತ. ಪುಟಾಣಿ ಕೃಷ್ಣ ಒಬ್ಬ ಸೀತಾಮಾತೆಗೆ, ಒಬ್ಬ ಹೆಂಗಸಿಗೆ, ಒಬ್ಬ ತಾಯಿಗೆ ನೋವಾಯಿತು ಅಂತ ತಿಳಿದುಬಿಟ್ಟು ಮೇಲಕ್ಕೆ ಹೇಳ್ತಾ ಇದ್ದಾನೆ. ಕೋಪದಿಂದ ಹೇಳ್ತಾ ಇದ್ದಾನೆ. ಹಿಂದಿನ ಜನ್ಮಾಂತರದ ಕಥೆಯನ್ನು ಮರ್ಬಿಟ್ಟಿದ್ದಾನೆ. ಸೌಮಿತ್ರೇ ಧನು ರೀತಿ ನನ್ನ ಬಿಲ್ಲೆಯಲ್ಲಿಟ್ಟಿದ್ಯಾ, ಬಾಣ ಇಟ್ಟಿದ್ಯಾ, ತೊಂಬ ಆ ರಾಕ್ಷಸನ್ನು ಬಡಿದಾಕ್ಬಿಡ್ತೀನಿ ಅಂತ. ಇವತ್ತು ನಮ್ಮ ದೇಶ ನೋಡಿ ಹೆಂಗಸರಿಗೆ ಎಷ್ಟೊಂದು ಅಪಮಾನವಾಗ್ತಾ ಇದೆ. ನನ್ಗೆ ಏನು ಮಕ್ಕಳಿಗೆ ಆಗ್ತಾ ಇದೆ. ನನ್ಗೆ ಭಾಳ ದುಃಖ. ಬೆಂಗಳೂರಲ್ಲಾಗಲಿ, ಬೆಂಗಾಲದಲ್ಲಾಗಲಿ, ಬೇರೆಲ್ಲಾಗಲಿ ಅಥವಾ ಡೆಲ್ಲಿಲಾಗಲಿ ನಮ್ಮ ಸ್ತ್ರೀಯರಿಗೆ ಏನು ಕೊಡೋಕೆ ಆಗ್ತಾ ಇಲ್ವಲ್ಲ, ಕಾಪಾಡೋಕೆ ಆಗ್ತಾ ಇಲ್ವಲ್ಲ. ಇಂಥ ಅದ್ಭುತವಾದ ಸಂಸ್ಕೃತಿಯಲ್ಲಿ ಬೆಳೆದಂತ ಒಬ್ಬ ಮಗು ಒಂದು ಅವರಿಗೆ ತೊಂದರೆಯಾಗಿ ಅಂತ ಹೇಳುವಂಥ ಸಂಸ್ಕೃತಿ ನಮ್ಮದು. ಇವತ್ತು ನಾವು ಕಣ್ಣಾರೆ ಕಾಣ್ತಾ ಇದ್ದು ನಮ್ಗೆ ಏನು ಮಾಡೋಕೆ ಆಗಲಿಲ್ಲ ಅಂತ ದುಃಖ ಇವತ್ತು ಬಂದ್ಬಿಟ್ಟಿದೆ. ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹೇಗೆ ಕೃಷ್ಣ ನಮ್ಮ ಸಂಸ್ಕೃತಿ ನಡೆಸಿದನೋ, ಇವತ್ತು ನಮ್ಮ ಸಂಸ್ಕೃತಿಗೆ ಗಂಡಾಂತರ ಬಂದಿದೆ ಅಂತ ಸಂದರ್ಭದಲ್ಲಿ ನಿಮ್ಮಂಥವರೆಲ್ಲರೂ ಕೂಡ ದೊಡ್ಡ ಇಂಜಿನಿಯರ್ಸ್ ಬೇರೆ ಇದೆಲ್ಲ ಆಕ್ಯುಪೈ ಮಾಡಿದಿರಿ. ನಿಮ್ಮಿಂದ ಅನೇಕ ನಿಮ್ಮ ಮನೆಗಳಲ್ಲಿ, ನಿಮ್ಮ ಮನೆಯಲ್ಲಿ ಮಕ್ಕಳಾಗಲಿ, ಬೇರೆಯವರಾಗಲಿ, ಈ ತರಹ ಎಲ್ಲಿ ಸಂಸ್ಕೃತಿ ಇದೆಯೋ ಅಲ್ಲಿಗೆ ಸೇರಿಸೋಣ ಮಕ್ಕಳನ್ನ. ಅವ್ರನ್ನ ಏನೋ ನೀವು ಸಂಸ್ಕೃತಿ ಕಳಿಸ್ಬಿಟ್ಟು ತಾನೇ ತಾನಾಗಿ ಸಂಸ್ಕೃತಿ ಬಂದಿರುತ್ತೆ.